ನಾವು ವಾಕ್ಯದಲ್ಲಿ ಹೋಗೋಣ ಪ್ರಿಯರೇ. ಆತ್ಮಿಕ ಹೋರಾಟದ ಬಗ್ಗೆ ನಾವು ಇವತ್ತು ಕಲಿಯಕ್ಕಿದ್ದೇವೆ, ಸ್ಪಿರಿಚುವಲ್ ವಾರ್ಫೇರ್. ಓಕೆ, ಜಸ್ಟ್ ನಾನು ಈ ಸ್ಪಿರಿಚುವಲ್ ವಾರ್ಫೇರ್ದು ಒಂದು ವಿಂಡೋ ಓಪನ್ ಮಾಡ್ತೇನೆ. ಅದಾದ ನಂತರ ನಾವು ಮೇನ್ ಡೋರನ್ನು ಓಪನ್ ಮಾಡೋಣ. ಓಕೆ, ಸೊ ಫಸ್ಟ್ ನಾವು ಅರ್ಥ ಮಾಡಿಕೊಂಡ ನಮಗೆ ಆತ್ಮಿಕ ಹೋರಾಟ ಇದೆನಾ? ನಮಗೆ ಆತ್ಮಿಕ ಹೋರಾಟ ಇದೆನಾ? ನಾನು ನಿಮಗೆ ಪ್ರಶ್ನೆ ಕೇಳ್ತಾ ಇಲ್ಲ, ನನ್ನಷ್ಟಕ್ಕೆ ನಾನೇ ಕೇಳ್ತಾ ಇದ್ದೀನಿ. ಮೈಕ್ ಆಫ್ ಮಾಡ್ಕೊಳ್ರಿ, ಮೈಕ್ ಆಫ್ ಮಾಡ್ರಿ, ಯಾರು ಮೈಕ್ ಆನ್ ಮಾಡಬೇಡ್ರಿ, ಜಸ್ಟ್ ಕೇಳಿಸ್ಕೊಳ್ರಿ. ನಾನು ಯಾವಾಗ ಹೇಳ್ತೀನಿ ಅವಾಗ ಮಾತ್ರ ಮೈಕ್ ಆನ್ ಮಾಡ್ರಿ. ಓಕೆ, ಯಾರು ಮೈಕ್ ಆನ್ ಮಾಡಬೇಡ್ರಿ, ನಾನು ರೆಕಾರ್ಡಿಂಗ್ ಮಾಡ್ತಾ ಇದ್ದೇನೆ. ಓಕೆ, ಈಗ ವಾಕ್ಯವನ್ನು ಕೇಳಿಸ್ಕೊಳ್ಳೋಣ. ಆತ್ಮಿಕ ಹೋರಾಟ ನಮಗೆ ಇದೆನಾ? ಹೌದು, ಇದೆ ಪ್ರಿಯರೇ. ನಿಮ್ಮ ಉತ್ತರ ನಾನೇ ಹೇಳ್ತೇನೆ. ಓಕೆ, ಕೆಲವು ಸಾರಿ ನಾನು ಹೇಳ್ತೇನೆ ಅವಾಗ ಹೇಳ್ರಿ ಅಂತ ಹೇಳ್ದೆ. ಅದು ನಿಮ್ಮ ಸ್ವರ ನಿಮಗೆ ಕೇಳಿಸಿದ್ರೆ ಸಾಕು, ನನ್ನ ಸ್ವರ ನನಗೆ ಕೇಳಿಸಿದ್ರೆ ಸಾಕು. ನೀವು ಏನಾದರೂ ಥಂಬ್ ತೋರಿಸ್ಬೋದು, ಹಾರ್ಟ್ ತೋರಿಸ್ಬೋದು. ನಿಮಗೆ ಉತ್ಸಾಹ ಆಗುವಾಗ ನೀವು ಸಂತೋಷದ ಒಂದು ಚಿತ್ರವನ್ನು ಹಾಕ್ಬೋದು. ಸೊ ನೀವು ವಾಕ್ಯ ಕೇಳುವಾಗ ಜಾಗ್ರತೆ ಕೇಳಿಸ್ಕೊಡ್ರಿ. ಓಕೆ, ಬೇರೆಯವರಿಗೆ ಡಿಸ್ಟರ್ಬ್ ಮಾಡದಂತೆ ವಾಕ್ಯವನ್ನು ನಾವು ನಮ್ಮ ಆತ್ಮದಲ್ಲಿ ಅದನ್ನು ನಾವು ತೆಗೆದುಕೊಳ್ಳೋಣ ಪ್ರಿಯರೇ. ಆತ್ಮಿಕ ಹೋರಾಟ ನಮಗೆ ಇದೆ ಪ್ರಿಯರೇ. ಬಟ್ ಆತ್ಮಿಕ ಹೋರಾಟದ ಬಗ್ಗೆ ನಾನು ನಿಮಗೆ ಹೇಳೋಕ್ಕಿಂತ ಮುಂಚೆ ಕೆಲವು ವ್ಯತ್ಯಾಸಗಳನ್ನು ನಾನು ತಿಳಿಸ್ತೇನೆ ನಿಮಗೆ. ಕೆಲವು ವ್ಯತ್ಯಾಸಗಳು ಏನಪ್ಪ ವ್ಯತ್ಯಾಸ ಅಂದರೆ, ಹಳೆಯ ಒಡಂಬಡಿಕೆಯಲ್ಲಿ ಹೋರಾಟ ಇತ್ತು, ಅದು ಫಿಸಿಕಲ್ ವಾರ್ ಇತ್ತು ಪ್ರಿಯರೇ, ಶಾರೀರಿಕವಾದ ಯುದ್ಧ ಇತ್ತು. ಹಳೆಯ ಒಡಂಬಡಿಕೆಯಲ್ಲಿ ಶಾರೀರಿಕವಾದ ಯುದ್ಧ, ಈ ರಾಜ್ಯ ಆ ರಾಜ್ಯದ ಮೇಲೆ, ಈ ರಾಜ ಆ ರಾಜನ ಮೇಲೆ, ಆ ರೀತಿಯ ಯುದ್ಧ ಇತ್ತು ಪ್ರಿಯರೇ. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಾವು ಬಂದಾಗ ನಮ್ಮ ಹೋರಾಟ ಅದು ಶರೀರದ ಸಂಗಡ ಅಲ್ಲ, ಇದು ಅರ್ಥ ಮಾಡ್ಕೋಬೇಕು. ಸ್ಪಿರಿಚುವಲ್ ವಾರ್ಫೇರಲ್ಲಿ ನಮ್ಮ ಎನಿಮಿ ಯಾರು ಅಂದರೆ, ನಮ್ಮ ವೈರಿ ಯಾರು ಅಂದರೆ ಒಬ್ಬನಿದ್ದಾನೆ, ಅವನ ಹೆಸರು ಲೂಸಿಫರ್. ಈ ಲೂಸಿಫರ್ ಯಾರು? ನಾನು ಈ ಸಂದೇಶದ ಒಂದು ವಿಂಡೋ ಓಪನ್ ಮಾಡ್ತಾ ಇದ್ದೇನೆ, ಕೇಳಿಸ್ಕೊಳ್ಳೋರು ಕೇಳಿಸ್ಕೊಳ್ತಾ ಇರ್ರಿ. ಓಕೆ, ಈ ಲೂಸಿಫರ್ ಯಾರು ಅಂದರೆ ಪರಲೋಕದಿಂದ ಬಿದ್ದ ಒಂದು ದೇವದೂತ. ಇವನು ದೇವದೂತನು ಪ್ರಿಯರೇ, ಪರಲೋಕದಿಂದ ದೊಬ್ಬಲ್ಪಟ್ಟ ದೇವದೂತ. ಇವನು ದೊಬ್ಬಲ್ಪಟ್ಟ. ಇವತ್ತು ಎಷ್ಟೋ ಜನ ದೊಬ್ಬಲ್ಪಡ್ತಾ ಇದ್ದಾರೆ, ಬೀಳ್ತಾ ಇದ್ದಾರೆ. ಕಾರಣ ಏನಂದರೆ ಇವನಿಂದನೇ ಅನೇಕರು ಬೀಳ್ತಾ ಇದ್ದಾರೆ. ನಮ್ಮ ದೇವರು ಯಾರನ್ನ ಬೀಳ್ಸಲ್ಲ, ಬಿದ್ದವ್ರನ್ನ ಎಬ್ಬಿಸ್ತಾನೆ. ಆದರೆ ಸೈತಾನನು ಲೂಸಿಫರ್ ಕೆಲಸ ಏನಂದರೆ ಬೀಳ್ಸೋ ಕೆಲಸ. ಯಾಕಂದರೆ ಅವನು ಆದಿಯಲ್ಲಿ ಅಥವಾ ಭೂಮಿ ಇನ್ನೂ ಭೂಮಿ ಉಂಟು ಆಗೋಕ್ಕಿಂತ ಮುಂಚೆ, ಮನುಷ್ಯನು ಉಂಟು ಮಾಡೋಕ್ಕಿಂತ ಮುಂಚೆನೇ ಅವನು ದೊಬ್ಬಲ್ಪಟ್ಟನು ಪ್ರಿಯರೇ. ಅವನು ದೊಬ್ಬಲ್ಪಟ್ಟಿದ್ದು ರೀಸನ್ ನಾನು ನಿಮಗೆ ಕೆಲವರಿಗೆ ಹೇಳ್ತೇನೆ, ಅದನ್ನು ಅರ್ಥ ಮಾಡಿಕೊಳ್ಳ್ರಿ. ಅವನು ದೊಬ್ಬಲ್ಪಟ್ಟ ರೀಸನ್ ಏನು ಅಂದರೆ, ಅವನಲ್ಲಿ ಒಂದು ಗರ್ವ ಬಂತು, ಅವನಲ್ಲಿ ಒಂದು ಅಹಂಕಾರ ಅನ್ನೋದು ಬಂತು. ಗರ್ವ ಬಂದಾಗ ನಾನೇ ದೇವರಾಗಬಹುದು. ಅವನ ಕೆಲಸ ಏನಿತ್ತು ಪರಲೋಕದಲ್ಲಿ ಅಂದರೆ, ಅವನು ಆರಾಧನೆ ನಡೆಸುವಂಥ ಒಬ್ಬ ನಾಯಕನು. ಯಾರ್ಯಾರು ವರ್ಷಿಪ್ ಲೀಡರ್ಸ್ ಇದ್ದೀರೋ ಜಾಗ್ರತೆ ಕೇಳಿಸ್ಕೊಳ್ರಿ. ಅವನು ಟಾರ್ಗೆಟ್ ವರ್ಷಿಪ್ ಲೀಡರ್ಸ್ನ ಬಹಳ ಜಲ್ದಿ ಅಟ್ಯಾಕ್ ಮಾಡ್ತಾನೆ. ಯಾಕೆಂದರೆ ಆರಾಧನೆ ನಡೆಸುವವರಿಗೆ ಒಳ್ಳೆ ಸ್ವರ ದೇವರು ಕೊಟ್ಟಿರ್ತಾನೆ, ಮ್ಯೂಸಿಕ್ ಬಾರಿಸೋರಿಗೆ ದೇವರು ಒಳ್ಳೆ ತಲಾಂತು ಕೊಟ್ಟಿರ್ತಾನೆ. ಅವನ ಒಂದು ಟಾರ್ಗೆಟ್ ಏನು ಅಂದರೆ, ಯಾರು ಕೂಡ ದೇವರನ್ನು ಆರಾಧಿಸಬಾರದು ಅಥವಾ ದೇವರನ್ನು ಮೇಲಕ್ಕೆತ್ತಬಾರದು. ಅವನದು ಮುಖ್ಯ ಒಂದು ಟಾರ್ಗೆಟ್ ಅದೇ ಆಗಿದೆ. ಅನೇಕ ಸಾರಿ ಆರಾಧನೆ ನಾಯಕರು ಹುಡುಗಿಯ ವಿಷಯದಲ್ಲಿ, ಗರ್ವದ ವಿಷಯದಲ್ಲಿ, ಪೊಸಿಷನ್ ವಿಷಯದಲ್ಲಿ ಬಿದ್ದು ಹೋಗ್ತಾರೆ ಪ್ರಿಯರೇ. ಬೀಳುವಂಥ ಅವಕಾಶಗಳು ಬಹಳ ಇದ್ದಾವೆ. ಎಸ್ಪೆಷಲಿ ಈ ಜನರೇಷನ್ ಜನರು ಬಹಳ ಜಾಗ್ರತೆ ಕೇಳಿಸ್ಕೊಳ್ರಿ. ಬೀಳುವಂಥ ಅವಕಾಶಗಳು ಭಾಳ ಇದ್ದಾವೆ. ಸೈತಾನನ ಕೆಲಸ ಬೀಳ್ಸೋದು ಅಥವಾ ದೊಬ್ಬೋದು. ಯಾಕಂದರೆ ಅವನು ದೊಬ್ಬಲ್ಪಟ್ಟನು. ಇದು ಒಂದು ಮುಖ್ಯವಾಗಿ ನಮಗೆ ಅರ್ಥ ಆಗಬೇಕಾಗಿರುವ ಒಂದು ವಿಷಯ. ಅವನು ಅಲ್ಲಿಂದ ದೊಬ್ಬಲ್ಪಟ್ಟ, ಇಲ್ಲಿ ಅನೇಕರನ್ನು ದೊಬ್ತಾ ಇರ್ತಾನೆ, ಅನೇಕರನ್ನು ವಿಭಜನೆ ಮಾಡ್ತಾ ಇರ್ತಾನೆ, ಅನೇಕರನ್ನು ಮೋಸ ಮಾಡ್ತಾ ಇರ್ತಾನೆ. ಬಟ್ ಈ ಒಂದು ಅಂಶದಲ್ಲಿ ನಾನು ಸೈತಾನನ ಕುರಿತು ಮಾತ್ರ ಮಾತಾಡಲ್ಲ, ಅದಕ್ಕಿಂತ ಒಂದು ಒಳ್ಳೆ ವಿಷಯಗಳನ್ನು ನಾವು ಕಲಿಯಕ್ಕಿದ್ದೇವೆ. ನಾವು ಈ ಒಂದು ಅಂಶ ನಾನು ಸ್ವಲ್ಪ ನಿಧಾನವಾಗಿ ಸಾರ್ತೇನೆ. ಯಾಕಂದರೆ ಅನೇಕರು ಇದರ ಮೇಲೆ ಸ್ವಲ್ಪ ಮಿಸ್ಬ್ಯಾಲೆನ್ಸ್ ಕೂಡ ಆಗಿದ್ದಾರೆ.
ಸೈತಾನನದು ಅವೇರ್ನೆಸ್ ಜಾಸ್ತಿ ಇದೆ, ಕೆಲವರಿಗೆ ಸೈತಾನನ ಪ್ರಜ್ಞೆ ಜಾಸ್ತಿ ಇದೆ. ಬಟ್ ನಾನು ನಿಮಗೆ ವಾಕ್ಯವನ್ನು ಸಾರೋಕ್ಕಿಂತ ಮುಂಚೆ, ಈ ಟಾಪಿಕಲ್ಲಿ ಹೋಗೋಕ್ಕಿಂತ ಮುಂಚೆ, ಸೈತಾನನ ಬಗ್ಗೆ ಹೆಚ್ಚು ಪ್ರಜ್ಞೆ ನಮಗೆ ಇರಬಾರ್ದು, ದೇವರ ಪ್ರಜ್ಞೆ ನಮಗೆ ಹೆಚ್ಚಿರಬೇಕು. ಆಮೆನ್. ನನ್ನ ಸಂಗಡ ದೇವರಿದ್ದಾನೆ, ಆ ಒಂದು ಪ್ರಜ್ಞೆ, ಆ ಸೆನ್ಸ್ ನಮಗಿದ್ರೆ, ಆ ಒಂದು ಕಾನ್ಷಿಯಸ್ನೆಸ್ ನಮಗಿದ್ರೆ ನಾವು ದೊಡ್ಡ ಕಾರ್ಯಗಳು ಈ ಲೋಕದಲ್ಲಿ ಮಾಡಬಹುದು ಪ್ರಿಯರೇ. ಬಟ್ ಅದು ಬಿಟ್ಟು ಸೈತಾನನು ನನ್ನ ಹಿಂದೆ ಇದ್ದಾನೆ, ಸೈತಾನನ್ನು ನೋಡಿತಾನೆ, ಆ ಒಂದು ಕಾನ್ಷಿಯಸ್ನೆಸ್ಸಿಂದ ನಾವು ಸ್ವಲ್ಪ ಹೊರಗಡೆ ಬರೋಣ. ನಮ್ಮ ಜೊತೆಯಲ್ಲಿ ದೇವರಿದ್ದಾನೆ, ನಮಗೆ ದೇವರು ಏನು ಕೊಟ್ಟಿದ್ದಾನೆ, ನಾವು ಯಾರಾಗಿದ್ದೇವೆ ಅದನ್ನು ಕೂಡ ನಾನು ಸ್ವಲ್ಪ ನಿಮಗೆ ಟಚ್ ಮಾಡ್ತೇನೆ. ಪಾಸ್ಟರ್ ಅನಿಲ್ ಅಣ್ಣವರು ನಮಗೆ ಕಲಿಸಿಕೊಟ್ರು ಹೂ ವಿ ಆರ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ನಾವು ಯಾರು, ನಾವು ದೇವರ ಮಕ್ಕಳು, ನಾವು ನೂತನ ಸೃಷ್ಟಿ, ನಾವು ಕ್ರಿಸ್ತನ ರಾಯಭಾರಿ, ನಾವು ದೇವರ ಆಲಯವಾಗಿದ್ದೇವೆ. ಈಗ ನಾವು ಪಾಪಿಗಳಲ್ಲ, ನಾವು ನೀತಿವಂತರಾಗಿದ್ದೇವೆ. ನೀತಿವಂತಿಕೆಯ ಡೆಫಿನಿಷನ್ ಕೂಡ ಪಾಸ್ಟರ್ ಅನಿಲ್ ಅಣ್ಣವ್ರು ನಮಗೆ ಕಲಿಸ್ಕೊಟ್ರು. ಈಗ ನಾನು ಅವ್ರು ಏನು ಕಲಿಸ್ಕೊಟ್ರು ನಾನು ಅದನ್ನು ಟಚ್ ಮಾಡಲ್ಲ. ಬಟ್ ಭಾಳ ಪ್ರಾಮುಖ್ಯವಾಗಿ ಸ್ಪಿರಿಚುವಲ್ ವಾರ್ಫೇರಲ್ಲಿ 4 ಅಂಶಗಳು ನೀವು ನೆನಪಿಟ್ಕೊಳ್ಬೇಕು. ಬರ್ಕೊಳ್ಳ್ರಿ. 4 ಪಾಯಿಂಟ್ಸ್ ನೀವು ನೆನಪಿಟ್ಕೊಳ್ಬೇಕು. ನಂಬರ್ 1, ನೋ ಯೋರ್ ಗಾಡ್. ಮೊದಲನೇದಾಗಿ ನಿನ್ನ ದೇವರನ್ನು ತಿಳಿದುಕೊಳ್ಳಬೇಕು. ಎರಡನೇದಾಗಿ ನೀನು ಯಾರು, ನಿನ್ನ ಗುರುತು ಏನು ಕ್ರಿಸ್ತನಲ್ಲಿ ಅನ್ನೋದು ತಿಳ್ಕೋಬೇಕು. ಎರಡನೇದಾಗಿ. ಮೂರನೇದಾಗಿ ನಿನ್ನ ವೈರಿಯನ್ನು ನೀನು ತಿಳಿದುಕೊಳ್ಳಬೇಕು. ಹೂ ಈಸ್ ಯುವರ್ ಎನಿಮಿ, ನೋ ಯೋರ್ ಎನಿಮಿ. ನಾಲ್ಕನೇದಾಗಿ ನೋ ಯೋರ್ ಅಥಾರಿಟಿ, ನಿನಗೆ ದೇವರು ಕೊಟ್ಟಿರುವಂಥ ಅಧಿಕಾರವನ್ನು ತಿಳಿದುಕೊಳ್ಳಬೇಕು. ಈಗ ಈ 4 ವಿಷಯದಲ್ಲಿ ಒಂದು ವಿಷಯ ನಾವು ನೋಡಿದ್ದೇವೆ, ಅನಿಲಣ್ಣವರು ನಮಗೆ ಕಲಿಸ್ಕೊಟ್ಟಿದ್ದಾರೆ, ನಾವು ಯಾರು ಕ್ರಿಸ್ತನಲ್ಲಿ. ಎರಡನೇ ಅಂಶ ಅವರು ನಮಗೆ ಕಲಿಸ್ಕೊಟ್ಟಿದ್ದಾರೆ, ನಾನು ಅದನ್ನು ಟಚ್ ಮಾಡಲ್ಲ. ಬಟ್ 3 ವಿಷಯ ಇದ್ದಾವೆ. ವಿ ಶುಡ್ ನೋ ಹೂ ಈಸ್ ಅವರ್ ಗಾಡ್ ಆ್ಯಂಡ್ ಹೌ ಈಸ್ ಹೀ, ಆತನು ಹೇಗೆ ಇದ್ದಾನೆ. ದೇವರನ್ನು ನಾವು ತಿಳಿದುಕೊಳ್ಳೋಣ ಪ್ರಿಯರೇ. ಆಮೆನ್. ಸೊ ಮೊದಲನೇದಾಗಿ ನೋ ಯೋರ್ ಗಾಡ್, ನಿನ್ನ ದೇವರನ್ನು ನೀನು ತಿಳಿದುಕೋ. ನೋ ಯೋರ್ ಗಾಡ್. ಬೈಬಲ್ ಓದಕ್ಕೆ ಅಂಜಲಿ ಸಿಸ್ಟರ್ ಸಿದ್ಧರಾಗಿರ್ರಿ. ದಾನಿಯೇಲ್ ಪುಸ್ತಕ 11ನೇ ಅಧ್ಯಾಯ 32ನೇ ವಚನ ಓದಿ ಸಿಸ್ಟರ್. ದಾನಿಯೇಲ್ ಪುಸ್ತಕ 11:32 ಬೇಗ ಓದಿ. ಇದೀರಾ? ಪ್ಲೀಸ್ ಅಮ್ಮ. ದಾನಿಯೇಲ್ ಪುಸ್ತಕ 11:32. ನಿಬಂಧನೆ ದ್ರೋಹಿಗಳು ಅವನ ನಯ ನುಡಿಗಳಿಂದ ಕೆಟ್ಟು ಹೋಗುವರು, ತಮ್ಮ ದೇವರನ್ನು ಅರಿತವರೋ ದೃಢಚಿತ್ತರಾಗಿ ಕೃತಜ್ಞರಾಗಿರುವರು. ಜನರಲ್ಲಿನ ಜ್ಞಾನಿಗಳು ಅನೇಕರಿಗೆ ವಿವೇಕ ಹೇಳಲಾಗಿ ಅವರು ಬಹುದಿನ. 32ನೇ ವಚನ ಮಾತ್ರ ಸಾಕು. ಥ್ಯಾಂಕ್ಸ್ ಅಮ್ಮ. ಇಲ್ಲಿ ನೋಡ್ರಿ, ಯಾರು ತಮ್ಮ ದೇವರನ್ನು ತಿಳಿದುಕೊಳ್ತಾರೋ ಅವರು ಬಲವಾಗಿರ್ತಾರಂತ, ದೃಢವಾಗಿರ್ತಾರಂತ. ಸೊ ಫಸ್ಟ್ ವಿ ಶುಡ್ ನೋ. ಸ್ಪಿರಿಚುವಲ್ ವಾರ್ಫೇರ್ ಬಗ್ಗೆ ನಾವು ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಇದೆಲ್ಲ ಅದರಲ್ಲೇ ಬರ್ತದೆ. ಯಾವಾಗ ನಾವು ಇದನ್ನು ತಿಳಿದುಕೊಳ್ತೇವೋ ಆವಾಗ ನಮ್ಮ ಯುದ್ಧ ಯಾರ ಸಂಗಡ, ಆ ಯುದ್ಧ ಹೇಗೆ ಮಾಡಬೇಕು, ಯುದ್ಧ ಅದು ನಾವು ಮಾಡುವಾಗ ನಮ್ಮ ಒಂದು ಮನೋಭಾವನೆ ಹೇಗಿರಬೇಕು, ಈ ವಿಷಯಗಳು ನಾವು ತಿಳಿದುಕೊಳ್ಳಕ್ಕಿದ್ದೇವೆ. ಸೊ ಫಸ್ಟ್ ವಿ ಶುಡ್ ನೋ ಅವರ್ ಗಾಡ್. ಮೊದಲನೇದಾಗಿ ನಮ್ಮ ದೇವರನ್ನು ನಾವು ತಿಳಿದುಕೊಳ್ಳೋಣ. ಏನಾಗ್ತೈತೆ ದೇವರನ್ನು ತಿಳಿದುಕೊಂಡ್ರೆ? ದೇವರನ್ನು ತಿಳಿದುಕೊಂಡ್ರೆ ನಾವು ಬಲ ಹೊಂದುತ್ತೇವೆ ಅಂತ. ಈಗ ಪಾಸ್ಟರ್ ಭಾಷಾ ಅವರೇ, ನೀವು ನನಗೆ ಹೇಳ್ಬೋದು, ನಾನು ದೇವರನ್ನು ತಿಳಿದುಕೊಂಡಿದ್ದೇನಲ್ಲ, ನನ್ನ ದೇವರು ಯೇಸು ಅಲ್ಲ, ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತಾನಲ್ಲ, ಯೇಸು ರಕ್ತ ಸುರಿಸಿದ್ದಾನಲ್ಲ, ನಾನು ಅವೆಲ್ಲ ನಂಬ್ತೇನಲ್ಲ, ನಾನು ತಿಳಿದುಕೊಂಡಿದ್ದೇನಲ್ಲ ಅಂತ ನಾವು ಹೇಳಬಹುದು. ಒಂದು ವೇಳೆ ನಾವು ದೇವರನ್ನು ಸರಿಯಾಗಿ ತಿಳಿದುಕೊಂಡಿದ್ದರೆ, ನಾನು ಹೇಳ್ತೀನಿ ನೋಡ್ರಿ, ನಮ್ಮ ಜೀವಿತಗಳು ಈ ರೀತಿಯಲ್ಲಿ ಇರುತ್ತಿದ್ದಿಲ್ಲ. ನಾವು ಸರಿಯಾಗಿ ನಮ್ಮ ದೇವರನ್ನು ತಿಳಿದುಕೊಂಡಿದ್ದರೆ ನಾವು ಇವತ್ತು ಹೇಗಿದ್ದೇವಲ್ಲ ಹಾಗಿರುವುದಿಲ್ಲ ಪ್ರಿಯರೇ. ಈವನ್ ನಾನು ದೇವರಿಗೆ ಹೇಳ್ತಾ ಇದ್ದೀನಿ, ಲಾರ್ಡ್, ಐ ವಾಂಟ್ ಟು ನೋ ಯೋರ್ ಕ್ಯಾರೆಕ್ಟರ್, ನಿಮ್ಮ ಗುಣಲಕ್ಷಣೆ ತಿಳಿದುಕೊಳ್ಳಬೇಕು, ನೀನು ಎಂಥವನು ಅಂತ ನಾನು ತಿಳಿದುಕೊಳ್ಳಬೇಕು. ನಮ್ಮ ದೇವರನ್ನು ನಾವು ತಿಳಿದುಕೊಳ್ಳೋದು ಮೊದಲನೇ ಬೀಗದ ಕೈ ಪ್ರಿಯರೇ.
ಆತ್ಮಿಕ ಹೋರಾಟದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರೋದು ನಮ್ಮ ದೇವರು ಯಾರು, ಹೂ ಈಸ್ ಅವರ್ ಗಾಡ್. ಈಗ ಅನೇಕರು ಅನೇಕ ದೇವತೆಗಳನ್ನು ಮಾಡಿಕೊಂಡಿದ್ದಾರೆ, ಬಟ್ ನಾವು ಒಂದೇ ದೇವರನ್ನು ನಂಬ್ತೇವೆ, ತಂದೆ ಮಗ ಪವಿತ್ರಾತ್ಮನು. ಅಲ್ಲ, ತಂದೆ ಮಗ ಪವಿತ್ರಾತ್ಮನು, ತಂದೆಯಾದ ದೇವರು, ಪವಿತ್ರಾತ್ಮನು, ಯೇಸು ಕ್ರಿಸ್ತನು ನಮ್ಮ ದೇವರು. ನಮಗೆ 3 ದೇವರುಗಳಿಲ್ಲ, ಒಂದೇ ದೇವರಿದ್ದಾನೆ. ಈಗ ಈ 3 ದೇವರುಗಳು ಹೇಗೆ ಒಂದೇ ಅಂತ ನಾವು ತಿಳಿದುಕೊಳ್ಳಬೇಕು. ವಿ ಶುಡ್ ನೋ, ನಮಗೆ ಗೊತ್ತಿರಬೇಕು. ಯಾವಾಗ ನಮಗೆ ಗೊತ್ತಿರ್ತತೋ ಆವಾಗ ನಾವು ಬಲವನ್ನು ಹೊಂದುತ್ತೇವೆ, ನಂಬರ್ 1. ಎರಡನೇದಾಗಿ, ನಾವು ಯಾವಾಗ ದೇವರನ್ನು ತಿಳಿದುಕೊಳ್ತೇವೋ, ನಾನು ಹೇಳ್ತೀನಿ ನೋಡ್ರಿ, ನಾವು ದೇವರನ್ನು ತಿಳಿದುಕೊಂಡಾಗ ಅನೇಕ ಲಾಭಗಳಿದ್ದಾವೆ. ಈಗ ಪ್ರಶ್ನೆ, ಹೇಗೆ ನಮ್ಮ ದೇವರನ್ನು ನಾವು ತಿಳಿದುಕೊಳ್ಳೋದು? ಹೌ ಟು ನೋ ಅವರ್ ಗಾಡ್. ಪ್ರಶ್ನೆ, ಹೇಗೆ ನಮ್ಮ ದೇವರನ್ನು ನಾವು ತಿಳಿದುಕೊಳ್ಳೋದು? ಅದಕ್ಕೆ ಒಂದೇ ಒಂದು ಬೀಗದ ಕೈ, ಒಂದೇ ಒಂದು ಮಾರ್ಗ, ಥ್ರೂ ದ ರೆವಲೇಷನ್ ಆಫ್ ಗಾಡ್. ನಮ್ಮ ದೇವರನ್ನು ನಾವು ತಿಳಿದುಕೊಳ್ಳೋದು ಪ್ರಕಟಣೆಯ ಮೂಲಕ. ಪ್ರಿಯರೇ, ಎಲ್ಲ ಹೇಳ್ರಿ, ಪ್ರಕಟಣೆ. ಪ್ರಕಟಣೆ. ಈಗ ಥ್ಯಾಂಕ್ ಯು ಸಿಸ್ಟರ್. ಈಗ ನನ್ನ ಕಡೆ ನೋಡ್ರಿ, ವೇಗವಾಗಿ. ಥ್ಯಾಂಕ್ ಯು. ರೆವೆಲೇಷನ್ ಅಂದ್ರೆ ಏನು? ರೆವೆಲೇಷನ್ ಅಂದ್ರೆ ಏನು? ಪ್ರಕಟಣೆಯ ಮೂಲಕ ನಾವು ದೇವರನ್ನು ತಿಳಿದುಕೊಳ್ಳಬಹುದು. ನಾನು ನಿಮಗೆ ದೇವರ ವಾಕ್ಯದ ಕುರಿತು ಟೀಚ್ ಮಾಡಿದೆ ಪ್ರಿಯರೇ, ಪ್ರಾರಂಭದ ಬೈಬಲ್ ಸ್ಕೂಲಲ್ಲಿ. ಅಲ್ಲ, ಪ್ರಾರಂಭದಲ್ಲಿ ನಾನು ಬೈಬಲ್ ಸ್ಕೂಲ್ ಪ್ರಾರಂಭ ಆದಾಗ ವಾಕ್ಯ ಅಂದರೆ ಏನು, ವಾಕ್ಯ ಹೇಗೆ ಓದಬೇಕು, ವಾಕ್ಯ ಹೇಗೆ ಸ್ಟಡಿ ಮಾಡಬೇಕು, ವಾಕ್ಯ ಹೇಗೆ ಧ್ಯಾನ ಮಾಡಬೇಕು, ವಾಕ್ಯ ಹೇಗೆ ಕಂಠಪಾಠ ಮಾಡಬೇಕು, ವಾಕ್ಯ ಹೇಗೆ ಅರಿಕೆ ಮಾಡಬೇಕು, ವಾಕ್ಯ ಹೇಗೆ ನಂಬಬೇಕು, ವಾಕ್ಯ ಹೇಗೆ ಹಂಚಬೇಕು, ವಾಕ್ಯಕ್ಕೆ ಹೇಗೆ ವಿಧೇಯರಾಗಬೇಕು. ಆ 8 ಅಂಶಗಳನ್ನು ನೀವು ನೆನಪಿಟ್ಕೊಳ್ರಿ, ಅದನ್ನು ಮರಿಬೇಡ್ರಿ. ವಾಕ್ಯ ಓದುವುದರಿಂದ ಮಾತ್ರ ನಾವು ದೇವರನ್ನು ತಿಳಿದುಕೊಳ್ತೇವೆ ಅನ್ನೋದು ಅದು ಮೋಸ ಪ್ರಿಯರೇ. ವಾಕ್ಯ ಓದುವುದರಿಂದ ಮಾತ್ರ ನಾವು ದೇವರನ್ನು ತಿಳಿದುಕೊಳ್ಳುವುದಿಲ್ಲ. ಓದಿದ್ದು ವಾಕ್ಯದಲ್ಲಿ ಇರುವ ಪ್ರಕಟಣೆಯ ಮೂಲಕ ನಾವು ದೇವರನ್ನು ತಿಳಿದುಕೊಳ್ಳಕ್ಕೆ ಸಾಧ್ಯ. ಮತ್ತೊಂದು ಸಾರಿ ಹೇಳ್ತೇನೆ, ವಾಕ್ಯ ಓದುವುದರಿಂದ ಮಾತ್ರ ನಾವು ಕ್ರಿಸ್ತನನ್ನು ತಿಳಿದುಕೊಳ್ತೇವೆ ಅನ್ನೋದು ಅಲ್ಲ. ವಾಕ್ಯವನ್ನು ವಾಕ್ಯ ಓದಿದ್ದು ಪ್ರಕಟಣೆಯಲ್ಲಿ ನಮ್ಮ ಒಂದು ಓದಿದ್ದು ವಾಕ್ಯದಲ್ಲಿರುವ ಪ್ರಕಟಣೆಯಿಂದ ನಾವು ದೇವರನ್ನು ತಿಳಿದುಕೊಳ್ಳಬಹುದು. ಈಗ ಪಾಸ್ಟರ್, ಪ್ರಕಟಣೆ ಅಂದರೆ ಏನು? ರೆವೆಲೇಷನ್ ಅಂದರೆ ಏನು? ರೆವೆಲೇಷನ್ ಅಂದರೆ ನೋಡ್ರಿ, ಈಗ ನನ್ನ ಕೈ ಖಾಲಿ ಕಾಣ್ತದ? ಪ್ರಕಟಣೆ ಅಂದರೆ ಏನಂತ ನಾನು ನಿಮಗೆ ಒಂದು ಡೆಮೋ ತೋರಿಸ್ತಾ ಇದ್ದೇನೆ. ನನ್ನ ಕೈ ಕಾಣ್ತದೆ. ಈಗ ನನ್ನ ಕೈ ಖಾಲಿ ಇದೆನಾ? ನಿಮ್ಮೆಲ್ಲರಿಗೆ ಖಾಲಿನೇ ಕಾಣ್ತಾ ಇದೆ. ಇವಾಗ ನಾನು ಏನು ಇಟ್ಟಿದ್ದೇನೆ, ಯಾರಿಗಾದರೂ ಕಾಣ್ತದ? ನನ್ನ ಕೈಯಲ್ಲಿ ನಾನು ಏನೋ ಇಟ್ಟಿದ್ದೇನೆ, ಯಾರಿಗಾದರೂ ಕಾಣ್ತದ? ಕಾಣ್ತಾ ಇಲ್ಲ ಯಾರಿಗೆ. ರೀಸನ್ ಏನು ಹೇಳ್ರಿ? ನಾನು ಮುಚ್ಚಿದ್ದೇನೆ. ಅಲ್ಲ, ನಾನು ಅದನ್ನು ಮುಚ್ಚಿದ್ದೇನೆ. ನಿಮಗೇನಾದರೂ ಕಾಣ್ತದ? ನನ್ನ ಕೈಯಲ್ಲಿ ಏನಿದೆ ಅಂತ ಯಾರಿಗನ್ನ ಕಾಣ್ತದ? ಯಾರಿಗೆ ಕಾಣಲ್ಲ. ಯಾರು ಹೇಳಬೇಡ್ರಿ, ಓಕೆ? ಜಸ್ಟ್ ನೀವು ರೆಸ್ಪಾಂಡ್ ಮಾಡ್ರಿ. ಯಾಕೆ? ಓಕೆ, ನನ್ನ ಕೈಯಲ್ಲಿ ಏನಿದೆ ಕಾಣ್ತದ? ಕಾಣಲ್ಲ. ಕಾರಣ, ನಾನು ಮುಚ್ಚಿದ್ದೇನೆ. ಪ್ರಕಟಣೆ ಏನು ಗೊತ್ತಾ? ಪ್ರಕಟಣೆ ಅಂದರೆ ಮುಚ್ಚಲ್ಪಟ್ಟಿದ್ದು ತೆರೆಯಲ್ಪಡುವುದೇ ಪ್ರಕಟಣೆ. ಈಗ ಕಾಣ್ತಾ ಇದೆ, ಏನಿದೆ? ರಿಂಗ್ ಇದೆ. ಅಲ್ಲ, ನನ್ನ ಕೈಯಲ್ಲಿ ರಿಂಗ್ ಇದೆ. ಹಿಂಗೆ ಮುಚ್ಚಿದಾಗ ನಮಗೆ ಕಾಣ್ತಿದ್ದಿಲ್ಲ. ಈಗ ಮುಚ್ಚಲ್ಪಟ್ಟಿದ್ದು ತೆಗೆಯಲ್ಪಟ್ಟಾಗ ಅಲ್ಲಿ ಏನಿದೆ ಅಂತ ಕಾಣ್ತದೆ. ನೋಡ್ರಿ, ನಾವು ವಾಕ್ಯ ಓದುವಾಗ ನಾವು ದೇವರನ್ನು ತಿಳಿದುಕೊಳ್ಳಬಹುದಾ? ಪ್ರಾರ್ಥನೆ ಮಾಡುವಾಗ ದೇವರನ್ನು ತಿಳಿದುಕೊಳ್ಳಬಹುದಾ? ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳಬಹುದು. ಆದರೆ ದೇವರು ನಿಜವಾಗ್ಲೂ ಯಾರು, ದೇವರು ಎಂಥವನು, ದೇವರು ಏನು ಮಾಡಬಹುದು ನನ್ನ ಜೀವಿತದಲ್ಲಿ, ನನ್ನ ಪರಿಸ್ಥಿತಿಗಳು ಹೇಗೆ ಬದಲಾವಣೆ ಮಾಡಬಹುದು, ಆ ದೇವರನ್ನು ನಾನು ತಿಳಿದುಕೊಳ್ಳಬೇಕಂದ್ರೆ ಐ ನೀಡ್ ರೆವೆಲೇಷನ್ ಆಫ್ ಗಾಡ್. ಅದು ಏನಂದರೆ ಮುಚ್ಚಲ್ಪಟ್ಟಿದ್ದು ತೆರೆಯಲ್ಪಡುವುದೇ. ಈಗ ಪ್ರಶ್ನೆ, ಪಾಸ್ಟರ್ ಭಾಷ್ ಅವರೇ, ನೀವು ಚೆನ್ನಾಗಿ ವಾಕ್ಯ ಹೇಳ್ತಾ ಇದ್ದೀರಿ, ಏನು ಮುಚ್ಚಲ್ಪಟ್ಟಿದೆ?
ನಮ್ಮ ಕಣ್ಣುಗಳು ನೋಡ್ರಿ, ವಿ ಹ್ಯಾವ್ ಸ್ಪಿರಿಚುವಲ್ ಐಸ್. ಓಕೆ, ಆತ್ಮಿಕ ಕಣ್ಣುಗಳು ಇದ್ದಾವೆ ನಮಗೆ. ಆತ್ಮಿಕ ಕಣ್ಣು ಇದೆ, ಶಾರೀರಿಕ ಕಣ್ಣಿದೆ. ಈಗ ನನ್ನ ಶಾರೀರಿಕ ಕಣ್ಣಿಂದ ನಾನು ನಿಮ್ಮನ್ನು ನೋಡ್ತಾ ಇದ್ದೇನೆ, ನೀವು ನನ್ನನ್ನು ನೋಡ್ತಾ ಇದ್ದೀರಿ. ಬಟ್ ಇನ್ನೂ 2 ಕಣ್ಣಿದ್ದಾವೆ ಒಳಗಡೆ ಇನ್ನೂ 2 ಕಣ್ಣಿದ್ದಾವೆ. ಅದು ಆತ್ಮಿಕ ಕಣ್ಣು ಅಂತಾರೆ. ಆತ್ಮಿಕ ಕಣ್ಣು ಅಂತಾರೆ. ಆ ಆತ್ಮಿಕ ಕಣ್ಣಿಂದ ನಾವು ನೋಡೋದೇ ವಾಕ್ಯವನ್ನು, ಪ್ರಕಟಣೆಗಳನ್ನು ಹೊಂದಿಕೊಳ್ತೇವೆ. ಅದಕ್ಕೆ ಎಫೆಸ ಬರೆದ ಪತ್ರಿಕೆ ನೀವು ಆಮೇಲೆ ಓದ್ಕೊಳ್ರಿ, 1ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡುತ್ತೇವೆ. 1ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡುತ್ತೇವೆ, ಪೌಲನು ಎಫೆಸ ಸಭೆಗಾಗಿ ಪ್ರಾಮುಖ್ಯವಾಗಿ ಪ್ರಕಟಣೆಗಾಗಿ ಪ್ರಾರ್ಥಿಸ್ತಾನೆ. ದೇವರೇ, ಈ ಸಭೆಗೆ ನಿನ್ನ ಜ್ಞಾನ, ನಿನ್ನ ಪ್ರಕಟಣೆಯ ಆತ್ಮ ದಯಪಾಲಿಸು ದೇವರೇ, ಇವರ ಆತ್ಮಿಕ ಮನೋನೇತ್ರಗಳನ್ನು ಬೆಳಗಿಸು ದೇವರೇ ಅಂತ ಆ ಎಫೆಸ ಸಭೆಗಾಗಿ ಪೌಲನ್ನು ಪ್ರಾರ್ಥಿಸ್ತಾನೆ. ಜಾಗ್ರತೆಯಾಗಿ ವಾಕ್ಯ ಕೇಳಿಸ್ಕೊಳ್ರಿ ಪ್ರಿಯರೇ. ವಾಕ್ಯ ಓದುತ್ತಾ ಇರುವಾಗ ನಿಮಗೆ ಸ್ವಲ್ಪ ಇಂಟ್ರೆಸ್ಟ್ ಬರಬೇಕು ಅಂದರೆ ವಾಕ್ಯದ ಮೇಲೆ, ವಾಕ್ಯ ಓದುವಾಗ ನಿಮ್ಮಲ್ಲಿ ಉತ್ತೇಜನ ಹೇಗೆ ಬರ್ತದೆ ಅಂದರೆ, ಯಾವಾಗ ನೀವು ಪ್ರಕಟಣೆ ಹೊಂದಿಕೊಳ್ತೀರೋ ವಾಕ್ಯದಿಂದ, ಆವಾಗ ನಿಮ್ಮಲ್ಲಿ ವಾಕ್ಯ ಓದುವಂಥ ಆಸಕ್ತಿ ಹೆಚ್ಚಾಗ್ತದೆ. ವಾಕ್ಯ ಅನ್ನೋದು ಲೋಗೋಸ್ ಪ್ರಿಯರೇ. ಬರೆಯಲ್ಪಟ್ಟ ವಾಕ್ಯಗಳಿಗೆ ಲೋಗೋಸ್ ಅಂತಾರೆ. ಬಟ್ ಬರೆಯಲ್ಪಟ್ಟ ವಾಕ್ಯಗಳು ನನ್ನ ಜೀವಿತವನ್ನು ಪರಿವರ್ತನೆ ಮಾಡಲ್ಲ. ಬರೆಯಲ್ಪಟ್ಟ ವಾಕ್ಯದಲ್ಲಿರುವಂಥ ಮರ್ಮಗಳು, ಪ್ರಕಟಣೆಗಳು ನನ್ನ ಜೀವಿತವನ್ನು ಪರಿವರ್ತನೆ ಮಾಡ್ತದೆ, ನಿಮ್ಮ ಜೀವಿತವನ್ನು ಪರಿವರ್ತನೆ ಮಾಡ್ತದೆ. ಹಾಗೆ ಬರೆಯಲ್ಪಟ್ಟ ವಾಕ್ಯದಲ್ಲಿ ಯೇಸುವಿನ ಬಗ್ಗೆ ಇದೆ. ಆ ಯೇಸು ಯಾರು, ಯೇಸು ಎಂಥವನು, ಯೇಸುವಿನಲ್ಲಿ ಏನಿದೆ, ಯೇಸು ಎಲ್ಲಿದ್ದಾನೆ. ಪಾಸ್ಟರ್ ಅನಿಲ್ ಅವರು ಹೇಳಿದ ಹಾಗೆ, ಈಗ ಯೇಸು ಸ್ವಾಮಿ ಶಿಲುಬೆ ಮೇಲೆ ಇಲ್ಲ, ಯೇಸು ಸ್ವಾಮಿ ಗೋದಲಿಯಲ್ಲಿ ಇಲ್ಲ. ಈಗ ಯೇಸು ಸ್ವಾಮಿಯ ಲೇಟೆಸ್ಟ್ ಪಿಕ್ಚರ್ ಏನು ಗೊತ್ತಾ? ಆತನು ಪರಲೋಕ ಸ್ಥಾನದಲ್ಲಿ ತಂದೆಯಾದ ದೇವರ ಬಲಪಾಶದಲ್ಲಿ ಆತನು ಕೂತಿದ್ದಾನೆ. ದಟ್ ಈಸ್ ಲೇಟೆಸ್ಟ್ ಪಿಕ್ಚರ್. ಅದು ಎಲ್ಲಿಂದ ಸಿಕ್ತು? ಪ್ರಕಟಣೆ, ರೆವಲೇಷನ್. ವಾಕ್ಯಗಳು ಓದುವಾಗ ದೇವರು ನಮಗೆ ಪ್ರಕಟಣೆ ಕೊಡ್ತಾನೆ. ಯಾರು ಕೊಡ್ತಾರೆ ಈ ಪ್ರಕಟಣೆ? ಯಾರು ಕೊಡ್ತಾರೆ? ಪವಿತ್ರಾತ್ಮನು ಕೊಡ್ತಾನೆ. ಹೋಲಿ ಸ್ಪಿರಿಟ್, ಪವಿತ್ರಾತ್ಮನು ಕೊಡ್ತಾನೆ. ಅದಕ್ಕೆ ಬಿಫೋರ್ ಯು ರೀಡ್ ಬೈಬಲ್, ಬಿಫೋರ್ ಯು ಪ್ರೇ, ಯು ಶುಡ್ ಆಸ್ಕ್ ಹೋಲಿ ಸ್ಪಿರಿಟ್, ಹೋಲಿ ಸ್ಪಿರಿಟ್ ಓಪನ್ ದಿ ಐಸ್ ಲಾರ್ಡ್. ಒಂದು ಹಾಡಿದೆ ಇಂಗ್ಲೀಷಲ್ಲಿ, ಓಪನ್ ದಿ ಐಸ್ ಆಫ್ ಮೈ ಹಾರ್ಟ್ ಲಾರ್ಡ್, ಓಪನ್ ದಿ ಐಸ್ ಆಫ್ ಮೈ ಹಾರ್ಟ್, I want to see you, I want to see you. Hallelujah. ಸೊ ಈ ಪ್ರಕಟಣೆ ಪವಿತ್ರಾತ್ಮನು ಕೊಡ್ತಾನೆ. ಆಮೆನ್. ಪ್ರಕಟಣೆ ಅಂದರೆ ಏನಂತ ಗೊತ್ತಾಯಿತು ನಮಗೆ. ಒಂದು ವಾಕ್ಯ ಭಾಗವನ್ನು ನಾನು ನಿಮಗೆ ಒಂದು ಸ್ಟೋರಿ ಬೈಬಲಲ್ಲಿ ತೋರಿಸ್ತೇನೆ, ಯಾರು ಓದೋದು ಬೇಡ. ಮತ್ತಾಯ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ತನ್ನ ಶಿಷ್ಯರ ಜೊತೆನೇ ಇರ್ತಾನೆ. 3.5 ವರ್ಷ ಪ್ರಯಾಣ ಮಾಡ್ತಾನೆ ಇರ್ತಾನೆ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಕೇಳ್ತಾನೆ, ನೀವು ನನ್ನ ಜೊತೆನೇ ಇದ್ದೀರಲ್ಲ, ನೀವು ನನ್ನ ಬಗ್ಗೆ ಏನಂತೀರಿ? ಕೆಲವರು ನನಗೆ ಇದಂತಾರೆ, ಕೆಲವರು ಯೋಹಾನನು, ಸ್ನಾನಿಕನಾದ ಯೋಹಾನನು ಅಂತಾರೆ. ಇನ್ನು ಕೆಲವರು ಪ್ರವಾದಿಯಾದಂಥ ಎಲಿಯನು ಅಂತಾರೆ. ಇನ್ನು ಕೆಲವರು ನನಗೆ ಯೆರೆಮೀಯನು ಪ್ರವಾದಿ ಅಂತಾರೆ. ಬಟ್ ನೀವು ನನ್ನ ಬಗ್ಗೆ ಏನಂತೀರಿ ಅಂತ ಕೇಳಿದಾಗ, ಇದೆಂಥ ಪ್ರಶ್ನೆ ಸ್ವಾಮಿ. ಇವಾಗ ಸ್ಯಾಮ್ಸನ್ ನನ್ನ ಜೊತೆ ಇರ್ತಾನೆ. ಸ್ಯಾಮ್ಸನ್ಗೆ ನಾನು ಹಿಂಗೆ ಕೇಳಿದ್ರೆ, ಸ್ಯಾಮ್ಸನ್ ನೀನು ನನ್ನ ಬಗ್ಗೆ ಏನಂತಿ? ಆವಾಗ ಸ್ಯಾಮ್ಸನ್ ಏನಂತಾನೆ? ಅಣ್ಣ ತು ಬಹುತ್ ಅಚ್ಚ ಅಣ್ಣ, ನೀನು ಎಷ್ಟು ಒಳ್ಳೆಯವನ್ನ, ನೀನು ಇದಣ್ಣ, ನೀನು ಅದಣ್ಣ, ಇದನ್ನ. ಬಟ್ ಯೇಸು ಸ್ವಾಮಿ ಕೇಳ್ತಾ ಇರೋದು, ತಾನು ಯಾರು ಅಂತ ತಾನು ಯಾರು ಅಂತ ಅವರು ಹೊಗಳಕ್ಕೆ ಅಲ್ಲ. ಓಕೆ, ನಾವು ಅನೇಕ ಸಾರಿ ಜನರಿಗೆ ಕೇಳ್ತೇವಲ್ಲ, ನನ್ನ ಬಗ್ಗೆ ನೀವೇನಂತೀರಿ, ನಾನು ಎಂಥವನು ಅಂತ ನೀವೇನಂತೀರಿ? ಫ್ರೆಂಡ್ಸಿಗೆ ಕೇಳ್ತೇವಲ್ಲ, ನನಗೆ ಭಾಳ ಫ್ರೆಂಡ್ಸ್ ಇದ್ದಾರೆ, ನಾನು ಫ್ರೆಂಡ್ಸಿಗೆ ಕೇಳ್ತಾ ಇರ್ತೀನಿ, ನಾನು ಎಂಥವನಪ್ಪ ಸ್ವಲ್ಪ ಹೇಳಂತ ಹೇಳ್ತೀನಿ. ಅವ್ರು ನನ್ನ ಬಗ್ಗೆ ಒಳ್ಳೆಯದೇ ಹೇಳ್ತಾರೆ. ಬಟ್ ಯಥಾರ್ಥ ಸ್ನೇಹಿತರು ಕೆಟ್ಟದ್ದು ಕೂಡ ಹೇಳ್ತಾರೆ. ನೀನು ಇಂಥವು ನೋಡಪ್ಪ, ನಿನಗೆ ಭಾಳ ಜಲ್ದಿ ಇದಾಗ್ತತೆ, ಭಾಳ ಜಲ್ದಿ ಬೇಜಾರಾಗ್ತಿ, ಭಾಳ ಜಲ್ದಿ ಕೋಪ ಆಗ್ತಿ ಅಲ್ಲ, ನಮ್ಮ ಸ್ವಭಾವವನ್ನು ಹೇಳ್ತಾರೆ.
ಸೊ ಅನೇಕ ಸಾರಿ ನಾವು ನಮ್ಮ ಸ್ವಭಾವ ಹೇಗಿದೆ ಅಂತ ತಿಳಿದುಕೊಳ್ಳಕ್ಕೆ ನಾವು ಬೇರೆಯವರಿಗೆ ಕೇಳ್ತೇವೆ ಅಲ್ಲ. ನಮ್ಮ ಸ್ವಭಾವ ಹೇಗಿದೆ, ಸ್ಯಾಮ್ಸನ್ ಕೂಡ ಕೇಳ್ತಾನೆ, ಅಣ್ಣ ನಾನು ಹೆಂಗೆ ಕಾಣ್ತೀನಿ ಅಣ್ಣ, ನೀನೇನು ಹೇಳ್ತೀಯ ಅಣ್ಣ, ಅಣ್ಣ ನಾನು ಕೆಲವ್ರು ನನಗೆ ಹಿಂಗೆ ಹೇಳ್ತಿದ್ದಾರೆ, ನಾನು ಹಾಕ್ಕೊಳ್ಳೋ ಡ್ರೆಸ್ ಭಾಳ ಇಷ್ಟ ಆಗಿದೆ ಅಂತ ಅವ್ರಿಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ನಿನ್ನ ಡ್ರೆಸ್ಸಿಂಗ್ ಸೆನ್ಸ್ ಭಾಳ ಚೆನ್ನಾಗಿದೆ ಅಂತ ಹೇಳ್ತಾರೆ, ನೀನೇನು ಹೇಳ್ತೀಯ ಅಣ್ಣ. ಇವಾಗ ನಾನು ಕೂಡ ಹೇಳ್ಬೇಕಾತಿಗೆ, ನೀನು ಸೂಪರಪ್ಪ, ನೀನು ಇದಪ್ಪ, ನೀನು ಅದಪ್ಪ. ಎಕ್ಸ್ಪೆಕ್ಟೇಷನ್ ಏನು ಗೊತ್ತಾ ಮನುಷ್ಯರಿಗೆ, ಅವ್ರು ನನ್ನ ಬಗ್ಗೆ ಇದಂತಿದ್ದಾರೆ, ಇವ್ರು ನನ್ನ ಬಗ್ಗೆ ಇದೇನಂತಾರೆ, ನೀನೇನೇ ಅಂತೀಯ ಅಣ್ಣ. ಸಾಧಾರಣವಾಗಿದೆ ಇರ್ತದಲ್ಲ, ಅಣ್ಣ ನಾನು ಹೆಂಗೆ ಕಾಣ್ತೀನಿ ಅಣ್ಣ, ಮೈ ಕೈಸ ದಿಕ್ತಾ. ಯೇಸು ಸ್ವಾಮಿ ಕೇಳ್ತಾ ಇರೋದು ತನ್ನ ಶಿಷ್ಯರಿಗೆ ಮತ್ತಾಯ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ, ನೀವು ನನ್ನ ಬಗ್ಗೆ ಏನಂತೀರಿ ಹೊಗಳಿಕೊಳ್ಳಕ್ಕೆ ಅಲ್ಲ, ಹೊಗಳಿಸಿಕೊಳ್ಳಕ್ಕೆ ಅಲ್ಲ, ನಾಟ್ ದಟ್ ಇಂಟೆನ್ಷನ್. ನೋಡ್ರಿ ಅದನ್ನು ಓದ್ರಿ ನೀವು. ಮ್ಯಾಥ್ಯೂ 16, ಸಿಸ್ಟರ್ ಅಂಜಲಿ, ಮ್ಯಾಥ್ಯೂ 16 13ನೇ ಅಧ್ಯಾಯದಿಂದ 13ನೇ ವಚನದಿಂದ ಓದಮ್ಮ. ಓಕೆ ಅಣ್ಣ. ಏಸು ಫಿಲಿಪ್ಪನ ಕೈರಸೆಯನ್ನು ಎಂಬ ಪಟ್ಟಣದ ಪ್ರಾಂತ್ಯಕ್ಕೆ ಬಂದಾಗ ಜನರು ಮನುಷ್ಯಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದಕ್ಕೆ ಅವರು, ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ, ಕೆಲವರು ಎಲಿಯನು ಅನ್ನುತ್ತಾರೆ, ಬೇರೆ ಕೆಲವರು ಯೆರೆಮೀಯನು ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದನು. ಆತನು ಅವರನ್ನು, ಆದರೆ ನೀವು ನನ್ನನ್ನು ಯಾರನ್ನೆನ್ನುತ್ತೀರಿ ಎಂದು ಕೇಳಲಾಗಿ, ಸೀಮೋನ್ ಪೇತ್ರನು, ನೀನು ಒಂದು ನಿಮಿಷ ಸ್ವಲ್ಪ ಅದು ಸೀಕ್ರೆಟ್ ಇಡೋಣ. ಸಿನಿಮಾ ನೋಡುವಾಗ ನನಗೆ ಟ್ವಿಸ್ಟ್ ಅಂದರೆ ಭಾಳ ಇಷ್ಟ. ಇವಾಗ ನಾನು ಸಿನಿಮಾ ನೋಡಲ್ಲ, ಮೊದಲು ನೋಡ್ತಿದ್ದೆ. ಈಗ ನನ್ನ ಕಡೆ ನೋಡ್ರಿ, ನಾನು ಕಾಣ್ತಿದ್ದೀನಾ? ಶಿಷ್ಯರು ಯೇಸು ಸ್ವಾಮಿಗೆ ಹೇಳ್ತಾ ಇದ್ದಾರೆ, ನೀನು ಯೆರೆಮೀಯ ಪ್ರವಾದಿ, ನೀನು ಅದು ಹಂಗೆ ಹೇಳಿದ್ರೆ ಎಷ್ಟು ಖುಷಿ ಆಗ್ತದಲ್ಲ. ಇವಾಗ ಸ್ಯಾಮ್ಸನ್ಗೆ ಹೇಳ್ತೀನಿ ನಾನು, ಸ್ಯಾಮ್ಸನ್ ನೀನು ಹಾಡಾಡ್ತಿದ್ರೆ ಸೇಮ್ ಫಾದರ್ ಬರ್ಕ್ಮ್ಯಾನ್ಸ್ ಹಂಗೆ ಕಾಣ್ತೀನಿ, ನೀನು ಜಾನ್ ಜಬರಾಜ್ ಹಂಗೆ ಕಾಣ್ತಿ. ವಾವ್, ಏನು ಪ್ಲೇ ಮಾಡ್ತೀಯಪ್ಪ, ಹಿಂಗೆ ಕೀಬೋರ್ಡ್ ಹಿಂಗೆ ಇಟ್ಟರೆ ಹಂಗೆ ಅಲ್ಲಿ ವಾತಾವರಣ ಚೇಂಜ್ ಆಗಿಬಿಡ್ತೈತೆ. ನೀನು ಹಂಗೆ ಸ್ಟೇಜ್ ಮೇಲೆ ಬಂದರೆ ಬೆನಿಯನ್ ಹಂಗೆ ಕಾಣ್ತಿ. ಏನಾಗ್ತೈತೆ ಹೇಳ್ರಿ? ಅಪ್ಪ ಹೇಳಿ, ಇನ್ನ ಹೇಳಿ. ಯೆರೆಮೀಯ, ಓ ಬೆನಿಹಿನ್, ಓ ಜಾನ್ ಜಬರಾಜ್, ಓ ಸೈಮನ್ ಮೋಸಸ್, ಪ್ರಕಾಶ್ ಅಲ್ಮಡಿ ಹಂಗೆ ಕಾಣ್ತೀಯಪ್ಪ ನೀನು. ಬಾಬಾ ಏನು ರಾಗ ಆಡ್ತಿ. ಪ್ರಕಾಶ್ ಅಲ್ಮಡಿ ಹಾಡಿದ್ದು ಹಾಡು ಆತ ಹಾಡಿದ್ರೆ ಕೂಡ ಅಷ್ಟು ಚೆನ್ನಾಗಿರಲ್ಲ, ನೀನು ಹಾಡಿದ್ರೆ ಸೂಪರ್ ಐತೆ. ಯೇಸು ಸ್ವಾಮಿಗೆ ಶಿಷ್ಯರು ಹಂಗೆ ಹೇಳ್ತಾ ಇದ್ದಾರೆ. ಬಟ್ ಯೇಸು ಸ್ವಾಮಿ ಇಂಟೆನ್ಷನ್ ಏನು ಗೊತ್ತಾ? ನಾನು ಯೆರೆಮೀಯ ಪ್ರವಾದಿ, ನಾನು ಎಲಿಯ ಪ್ರವಾದಿ, ನಾನು ಸ್ನಾನಿಕನಾದ ಯೋಹಾನನು, ಅದು ಇದು ಅಂತ ಕೇಳಿ ಸಂತೋಷ ಪಡಕ್ಕೆ ಆತನು ಕೇಳ್ತಾ ಇಲ್ಲ. ಕೇಳಿಸ್ಕೊಡ್ರಿ ಪ್ರಿಯರೇ, ಯೇಸು ಸ್ವಾಮಿ ಮೇಲೆ ಜನರಿಗೆ ಬೇರೆ ಪಿಕ್ಚರ್ ಇತ್ತು. ಯೇಸು ಸ್ವಾಮಿ ಮೇಲೆ ಜನರಿಗೆ ಬೇರೆ ಪಿಕ್ಚರ್ ಇತ್ತು, ಬೇರೆ ಚಿತ್ರನೇ ಇತ್ತು. ಯಾವಾಗ ನಾವು ಯೇಸು ಸ್ವಾಮಿಯನ್ನು ಸ್ವಸ್ಥ ಮಾಡುವಾತನು ಅಂದರೆ ಬರೇ ಸ್ವಸ್ಥತೆಯನ್ನು ಮಾತ್ರ ಹೊಂದಿಕೊಳ್ತೇವೆ. ಯೇಸು ಸ್ವಾಮಿ ಬರೇ ಸ್ವಸ್ಥ ಮಾಡುವಾತನು ಮಾತ್ರ ಅಲ್ಲ, ಬಿಡುಗಡೆ ಕೊಡುವಾತನು ಮಾತ್ರ ಅಲ್ಲ, ಆತನು ಅಖಿಲಾಂಡಗಳನ್ನು ಸೃಷ್ಟಿ ಮಾಡಿದಂಥ ಏಕೈಕ ದೇವರು. ಪರಲೋಕ ಆತನ ಸಿಂಹಾಸನ, ಭೂಮಿ ಆತನ ಪಾದಪೀಠ. ಆತನು ನಿನ್ನೆ ಇದ್ದ ಹಾಗೆ ಈ ದಿನ ನಿರಂತರವೂ ಏಕ ರೀತಿಯಾಗಿ ಇರುವಂಥ ದೇವರು, ಬದಲಾಗದ ದೇವರು, ಫೇತ್ಫುಲ್ ಗಾಡ್, ನಂಬಿಗಸ್ತನಾದ ದೇವರು, ದೇವಕುಮಾರನು. ಈಗ ನನ್ನ ಕಡೆ ನೋಡ್ರಿ, ಈ ಶಿಷ್ಯರೆಲ್ಲರೂ ಇದನ್ನು ಹೇಳಿದರು. ಬಟ್ ಆ ಶಿಷ್ಯರಲ್ಲಿ ಒಬ್ಬನು ಎದ್ದು ನಿಂತ್ಕೊಂಡು ಹೇಳ್ತಾನೆ, ನಮ್ಮ ಸೀಮೋನ್ ಪೇತ್ರನಾದ ಎದ್ದು ನಿಂತ್ಕೊಂಡು ಹೇಳ್ತಾನೆ. ಏನಂತ ಹೇಳ್ತಾನೆ ಗೊತ್ತಾ? ಮೇ ಬಿ ನಾನು ಅನ್ಕೊಳ್ತೇನೆ, ಕೆಲವರಿಗೆ ಬೈದಿರ್ಬ, ಯೆರೆಮೀಯ ಅಂತೀರಿ ನೀವು ಜಾನ್ ಅಂತೀರಿ, ಏನು ಯೆರೆಮೀಯ ಏನು ಜಾನ್, ಅವ್ರಕ್ಕಿಂತ ಈತ ಬೇರೆ ವ್ಯಕ್ತಿ, ಅಲ್ಲಿ ಬರೆಯಲ್ಪಟ್ಟಿಲ್ಲ. ಈತ ಯೆರೆಮೀಯ ಅಲ್ಲ, ಎಲಿಯ ಅಲ್ಲ,
ಜಾನ್ ಅಲ್ಲ. ನೋಡ್ರಿ ಅಲ್ಲಿ ಏನು ಹೇಳ್ತಾನೆ ಪೇತ್ರನು ಎದ್ದು ನಿಂತ್ಕೊಂಡು. ಓದಿ ಸಿಸ್ಟರ್. ಸೀಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರು ಕುಮಾರನು ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೇಸು, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು. ಈ ಗುಟ್ಟು ನಿನಗೆ ತಿಳಿಸಿದವರು ನರ ಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು. ಮತ್ತು ನಾನು ಥ್ಯಾಂಕ್ ಯು. ಸಾಕು, ನಿಧಾನವಾಗಿ ಹೋಗೋಣ ವಾಕ್ಯವನ್ನು. ನಾನು ಎಷ್ಟು ವಚನ ಹೇಳ್ತೀನೋ ಅಲ್ಲೇ ಫುಲ್ ಸ್ಟಾಪ್ ಕೊಡ್ರಿ. ಓಕೆ, ನನ್ನ ಕಡೆ ನೋಡ್ರಿ. ಈಗ ಯಾರು ಈತನಿಗೆ ಈ ಒಂದು ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ಗೊತ್ತಾ? ನೋಡ್ರಿ, ಯೇಸು ಸ್ವಾಮಿ ಅಲ್ಲಿ ಹೇಳ್ತಾನೆ, ಪೇತ್ರನು ಎದ್ದು ನಿಂತ್ಕೊಂಡು ಹೇಳ್ತಾನೆ, ನೀನು ಬರಬೇಕಾದ ಜೀವವುಳ್ಳ, ನೀನು ಕ್ರಿಸ್ತನು ಜೀವವುಳ್ಳ ದೇವಕುಮಾರನು ಎಂದು ಹೇಳಿದನು. ಜೀವವುಳ್ಳ ದೇವಕುಮಾರನು. ಆವಾಗ ಯೇಸು ಸ್ವಾಮಿ ತನ್ನ ಶಿಷ್ಯನಿಗೆ ಪೇತ್ರನಿಗೆ ಹೇಳ್ತಾನೆ, ಇದು ರಕ್ತ ಮಾಂಸ ಅಲ್ಲ ನಿನಗೆ ಪ್ರಕಟಣೆ ಮಾಡಿದ್ದು, ಪರಲೋಕದಲ್ಲಿರುವ ನನ್ನ ತಂದೆ ನಿನಗೆ ಇದು ಪ್ರಕಟಣೆ ಕೊಟ್ಟಿದ್ದಾನೆ. ಈಗ ನನ್ನ ಕಡೆ ನೋಡ್ರಿ, ನಾನು ಬೇಗ ಮುಂದೆ ಹೋಗ್ತೇನೆ. ಈ ಒಂದು ಟಾಪಿಕ್ ಭಾಳ ದೊಡ್ಡದು, ದೇವರನ್ನು ತಿಳಿದುಕೋ ಅನ್ನೋದು. ಬಟ್ ನಾನು ಅದನ್ನು ಸ್ವಲ್ಪ ಕಂಪ್ರೆಸ್ ಮಾಡಿ ಎಷ್ಟು ಬೇಕಷ್ಟೇ ನಾನು ನಿಮಗೆ ಕೊಡ್ತೇನೆ. ನಮ್ಮ ದೇವರನ್ನು ನಾವು ತಿಳಿದುಕೊಂಡಾಗ ನಾವು ಬಲವನ್ನು ಹೊಂದುತ್ತೇವೆ. ದಾನಿಯಲ್ ಪುಸ್ತಕ 11:32 ವಚನದಲ್ಲಿ ಓದಿದ ಪ್ರಕಾರ ನಾವು ಪುಷ್ಟರಾಗ್ತೇವೆ. ಬಲ ಹೊಂದಿದಾಗ ನಾವೆಲ್ಲವನ್ನು ಜಯಿಸಬಹುದು ಪ್ರಿಯರೇ. ಓಕೆ, ನಮ್ಮ ದೇವರನ್ನು ನಾವು ತಿಳಿದುಕೊಳ್ಳೋದು ಹೇಗೆ ಅಂದರೆ ದೇವರ ಮೂಲಕ, ಪವಿತ್ರಾತ್ಮನ ಮೂಲಕ. ನೋಡ್ರಿ, ನಾನು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿದ್ದೇನೆ, ನಾನು 10 ವರ್ಷದಿಂದ ವಿಶ್ವಾಸಿ, 20 ವರ್ಷದಿಂದ ವಿಶ್ವಾಸಿ ಅಂತ ಹೇಳಿದರೆ ನೀನು ಮೋಸ ಮಾಡ್ಕೊಳ್ತೀನಿ. ದೇವರನ್ನು ತಿಳಿದುಕೊಳ್ಳಕ್ಕೆ ನೀನು ಪ್ರತಿದಿನ ದೇವರಿಗೆ ಕೇಳಬೇಕು. ದೇವರೇ, ಲಾರ್ಡ್ ಶೋ ಮಿ ಹೂ ಯು ಆರ್ ಲಾರ್ಡ್, ನೀನು ಎಂಥವನು ಸ್ವಾಮಿ. ಕೆಲವರು ದೇವರನ್ನ ಪೊಲೀಸ್ ಮಾಡಿಬಿಟ್ಟಿದ್ದಾರೆ. ಪೊಲೀಸ್ ಅಂದರೆ ನಾನು ತಪ್ಪು ಮಾಡಿದಾಗ ಒಂದು ಬೆತ್ತ ತಗೊಂತಾನೆ, ಟಪ್ ಅಂತ ಹೊಡಿತಾನೆ. ಇನ್ನು ಕೆಲವರು ದೇವರನ್ನು ವಿಲನ್ ಮಾಡಿಬಿಟ್ಟಿದ್ದಾರೆ. ವಿಲನ್, ನಾನು ತಪ್ಪು ಮಾಡಿದ್ರೆ ಆತ ನನ್ನನ್ನು ಹಿಡಿತಾನೆ, ಆತ ನನ್ನನ್ನು ಹಿಡಿತಾನೆ. ಇಲ್ಲ ಪ್ರಿಯರೇ, ನಮ್ಮ ದೇವರು ಯಾವ ವಿಲನ್ ಅಲ್ಲ, ಪೊಲೀಸು ಅಲ್ಲ. ನಮ್ಮ ದೇವರು ಯೇಸು ಕ್ರಿಸ್ತನು, ಆತನಿಗೊಂದು ಸ್ವಭಾವ ಇದೆ. ಆ ಸ್ವಭಾವ ನಾವು ತಿಳಿದುಕೊಳ್ಳಬೇಕಂದ್ರೆ ಆತನ ಹೆಸರುಗಳು ತಿಳಿದುಕೊಳ್ಳಬೇಕು. ನಮ್ಮ ದೇವರನ್ನು ನಾವು ತಿಳಿದುಕೊಳ್ಳಬೇಕಂದ್ರೆ ಆತನ ಹೆಸರುಗಳು ನಾವು ತಿಳಿದುಕೊಳ್ಳಬೇಕು ಪ್ರಿಯರೇ. ನಾನು ನಿಮಗೆ ಕೆಲವು ವಚನಗಳು ಕೊಡ್ತೇನೆ, ಬರೆದುಕೊಡ್ರಿ. ದೇವರನ್ನು ತಿಳಿದುಕೊಳ್ಳಕ್ಕೆ ದೇವರ ಹೆಸರುಗಳು ತಿಳಿದುಕೊಳ್ಳಬೇಕು. ನಂಬರ್ 1, ಆತನಿಗೆ ಒಂದು ಹೆಸರು ಕೊಡಲ್ಪಟ್ಟಿದೆ. ಅದೇನೆಂದರೆ ಅಡೋನಾಯ್. ಅಡೋನಾಯ್ ಅಂದರೆ ಜೆನೆಸಿಸ್ 19 ಬರೆಯಲ್ಪಟ್ಟಿದೆ. ಅಡೋನಾಯ್ ಅಂದರೆ ಲಾರ್ಡ್, ದೇವರು ಅಥವಾ ಭೌಮ. ಅಡೋನಾಯ್. ಎಲೋಹಿಮ್ ಅಂತ ಆತನಿಗೆ ಒಂದು ಹೆಸರು ಕೊಡಲ್ಪಟ್ಟಿದೆ. ಎಲೋಹಿಮ್ ಅಂದರೆ ಎಲ್ಲ ಸೃಷ್ಟಿಯ ಮೂಲ ಶಕ್ತಿಶಾಲಿ ದೇವರು. ಆದಿಕಾಂಡ 1:1 ವಚನ ಬರ್ಕೊಳ್ರಿ. ಆತನಿಗೆ ಕೆಲವು ಹೆಸರುಗಳು ಇದ್ದಾವೆ. ಆ ಹೆಸರುಗಳಿಂದ ಆತನ ಸ್ವಭಾವ ನಮಗೆ ಕಾಣ್ತದೆ. ಅಡೋನಾಯ್ ಅಂದರೆ ದೇವರು ಅಥವಾ ಸರ್ವಭೌಮ್ಯ. ಎಲೋಹಿಮ್ ಅಂದರೆ ಎಲ್ಲ ಸೃಷ್ಟಿಯ ಮೂಲ ಶಕ್ತಿಶಾಲಿ ದೇವರು. ಎಲ್ ಶೆಡಾಯ್ ಅಂದರೆ ದ ಆಲ್ಮೈಟಿ ಗಾಡ್, ಅಂದರೆ ಸರ್ವಶಕ್ತನಾದ ದೇವರು. ಅದು ಎಲ್ಲಿದೆ ಅಂದರೆ ಜೆನೆಸಿಸ್ 17:1, ಆದಿಕಾಂಡ 17ನೇ ಅಧ್ಯಾಯ 1ನೇ ವಚನ. ಎಲೋಮ್ ಅಂದರೆ ಎವರ್ ಲಾಸ್ಟಿಂಗ್ ಗಾಡ್, ನಿತ್ಯ ದೇವರು. ಒಂದು ಹಾಡಿದೆಯಲ್ಲ, ನಿತ್ಯ ದೇವರ ಬಗ್ಗೆ ಒಂದು ಹಾಡಿದೆ. ಮತ್ತು ಯಾವೆ ಅಂದರೆ ದ ಲಾರ್ಡ್, ದೇವರು, ಗಾಡ್, ಇರುವಾತನು. ಆಮೆನ್. ಅಂಡ್ ಜೆಹೋವ ರಾಫಾ ಅಂದರೆ ಸ್ವಸ್ಥಪಡಿಸುವಾತನು, ಆರೋಗ್ಯ ಕೊಡುವಾತನು. ದ ಲಾರ್ಡ್ ಆಫ್ ಹೀಲರ್. ಎಕ್ಸೋಡಸ್ 15:26, ವಿಮೋಚನಕಾಂಡ 15ನೇ ಅಧ್ಯಾಯ 26ನೇ ವಚನ. ಜೆಹೋವ ನಿಸಿ ಅಂದರೆ ಜಯ ಕೊಡುವಾತನು, ಜಯ ಕೊಡುವ ದೇವರು. ಎಕ್ಸೋಡಸ್ 17:15, ವಿಮೋಚನಕಾಂಡ 17:15ನೇ ವಚನ.
ಜೆಹೋವ ಜೆಹೋವ ಜಾಯ್ರ ಅಂದರೆ ದ ಲಾರ್ಡ್ ಈಸ್ ಮೈ ಪ್ರೊವೈಡರ್. ಜೆಹೋವ ಜಾಯ್ರ, ಜೆಹೋವ ಜಾಯ್ರ ಮೈ ಪ್ರೊವೈಡರ್. ದೇವರು ನನಗೆ ಒದಗಿಸುವಾತನು, ಆತನು ಒದಗಿಸುತ್ತಾನೆ. ಯೆಹೋವ ಈರೆ ಅಂತಾರೆ. ಆಮೆನ್. ಜೆಹೋವ ಜಾಯ್ರ ಆ್ಯಂಡ್ ಜೆಹೋವ ಶಾಲೋಮ್. ಶಾಲೋಮ್ ಮೀನ್ ಸಮಾಧಾನದ ದೇವರು, ಸಮಾಧಾನದ ಪ್ರಭು. ಜೆಹೋವ ಶಮ್ಮ ಅಂದರೆ, ಯೆಹೋವ ಶಮ್ಮ ಅಂದರೆ ಆತನು ಸದಾಕಾಲ ನಮ್ಮ ಸಂಗಡ ಇರುವ ದೇವರು. ಈಗ ಇರುವಾಗ ಇರುವ ದೇವರು. ಯೆಹೋವ ಶಮ್ಮ ಅಂದರೆ ನಮ್ಮ ಸಂಗಡ ಇರುವ ದೇವರು. ಎಜಿಕೆಲ್ 48:48-35 ವಚನ. ಜಸ್ಟ್ ನಿಮಗೆ ಇದು ರೆಫರೆನ್ಸಸ್ ಕೊಟ್ಟಿದ್ದೇನೆ, ನೀವು ಆಮೇಲೆ ಅದನ್ನು ಕೂತ್ಕೊಂಡು ಓದ್ರಿ, ಸ್ಟಡಿ ಮಾಡ್ರಿ. ನೋಡ್ರಿ, ದೇವರ ಹೆಸರುಗಳಿಂದ ದೇವರ ಸ್ವಭಾವ ಅಲ್ಲಿ ತೋರ್ಪಡಿಸ್ತದೆ. ಉದಾಹರಣೆಗೆ ಎಲ್ ಶಡೈ ಅಂದರೆ ಸರ್ವಶಕ್ತನಾದ ದೇವರು. ಒಂದೇ ದೇವರು, ಅನೇಕ ಹೆಸರುಗಳು ಕೊಡಲ್ಪಟ್ಟಿದ್ದಾವೆ. ಆ ಹೆಸರುಗಳಿಂದ ಆತನ ಸ್ವಭಾವವನ್ನು ನಾವು ತಿಳಿದುಕೊಳ್ಳಬಹುದು. ಏನಾಗ್ತದೆ ದೇವರನ್ನು ತಿಳಿದುಕೊಂಡ್ರೆ? ದಾನಿಯೇಲ್ ಪುಸ್ತಕ 11:32 ವಚನದ ಪ್ರಕಾರ ನಾವು ಬಲವನ್ನು ಹೊಂದುತ್ತೇವೆ. ದೇವರನ್ನು ನಾವು ತಿಳಿದುಕೊಳ್ಳೋದು ಪವಿತ್ರಾತ್ಮನ ಮೂಲಕ, ಪ್ರಕಟಣೆಯ ಮೂಲಕ. ಪ್ರಕಟಣೆ ಪವಿತ್ರಾತ್ಮನ ಮೂಲಕ ನಮಗೆ ದೊರಕುತ್ತದೆ ಪ್ರಿಯರೇ. ಇವತ್ತು ನಾನು ನಿಮಗೆ ಒಂದು ಪ್ರಶ್ನೆ ಹಾಕಿ ಮುಂದೆ ತೆಗೆದುಕೊಂಡು ಹೋಗ್ತೇನೆ. ನಿಮ್ಮ ದೇವರನ್ನು ನೀವು ಎಷ್ಟು ತಿಳಿದುಕೊಂಡಿದ್ದೀರಿ? ಯಾವಾಗ ನಿಮ್ಮ ದೇವರನ್ನು ನೀವು ತಿಳಿದುಕೊಳ್ತೀರೋ ಆವಾಗ ನೀವು ಬಲವನ್ನು ಹೊಂದುತ್ತೀರಿ. ಆಮೆನ್. ಹಾಲೆಲೂಯ. ಬಹಳ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳಿಗೆ ನೀವು ಮೈಕ್ ಕೊಟ್ಟರೆ ಅವ್ರು ಹೇಳ್ತಾರೆ, ಯೇಸು ಸ್ವಾಮಿ ಗೋಧಲಿಯಲ್ಲಿ ಹುಟ್ಟಿದ, ಮರಿಯಮ್ಮನ ಹೊಟ್ಟೆಯಲ್ಲಿ ಹುಟ್ಟಿದ, ಅಬಾಬಾಬಾ ಆತ ದೊಡ್ಡ ದೇವರಪ್ಪ, ದೊಡ್ಡ ಬಾಬಾ ಆತ, ಆತನ ದೇವಕುಮಾರನೇ, ನಿಜವಾಗ್ಲೂ ಮಹಾಶಕ್ತಿ ಇದೆ ಆತನಿಗೆ. ಅವ್ರಿಗೆ ಅಷ್ಟೇ ಗೊತ್ತು, ಕೆಲವು ವಿಶ್ವಾಸಿಗಳಿಗೆ ಅಷ್ಟೇ ಗೊತ್ತು. ದೇವರಂದರೆ ಬರೀ ಸ್ವಸ್ಥಪಡಿಸ್ತಾನೆ, ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾನೆ, ಅಷ್ಟೇ ಗೊತ್ತು. ಆ ಕ್ಷೇತ್ರದಲ್ಲಿ ಮಾತ್ರ ನೀವು ಬಿಡುಗಡೆ ಕಾಣ್ತೀರಿ. ದೇವರ ಬಗ್ಗೆ ನೀವು ತಿಳಿದುಕೊಳ್ಳಕ್ಕೆ ದೇವರ ಪ್ರಕಟಣೆ ಬೇಕು. ಓಕೆ, ಮೊದಲನೇದಾಗಿ ನಾವು ದೇವರನ್ನು ತಿಳಿದುಕೊಂಡಾಗ ಆಗುವಂಥ ಕಾರ್ಯ ಏನು ಗೊತ್ತಾ ಪ್ರಿಯರೇ? ನಮ್ಮ ದೃಷ್ಟಿಕೋನ ಬದಲಾವಣೆ ಆಗ್ತದೆ. ಅವರ್ ಪರ್ಸ್ಪೆಕ್ಟಿವ್ ಗೋಯಿಂಗ್ ಟು ಚೇಂಜ್. ಉದಾಹರಣೆಗೆ ದಾವೀದನ ಜೀವಿತ ನಾನು ನಿಮ್ಮ ಕಣ್ಣು ಮುಂದೆ ತರ್ತೇನೆ. ದಾವೀದನ ಜೀವಿತ ನಿಮ್ಮ ಕಣ್ಣು ಮುಂದೆ ಬರ್ತೇನೆ. ಈಗ ನಾನು ಸ್ವಲ್ಪ ಆತ್ಮಿಕ ಹೋರಾಟದಲ್ಲಿ ತೆಗೆದುಕೊಂಡು ಹೋಗ್ತೇನೆ. ಜಾಗ್ರತೆಯಾಗಿ ನನ್ನ ವಾಕ್ಯವನ್ನು ಕೇಳಿಸ್ಕೊಡ್ರಿ. ದಾವೀದನು ಒಂದು ವ್ಯಕ್ತಿಯ ಜೊತೆ ಯುದ್ಧ ಮಾಡಿದ ಪ್ರಿಯರೇ, ಹೋರಾಡಿದ. ಅವನ ಹೆಸರು ಬಂದು ಗೊಲಿಯಾತ್. ಇದು ಎಲ್ಲಿದೆ ಸ್ಟೋರಿ ಅಂದರೆ ನೀವು ಆಮೇಲೆ ಓದ್ಕೊಡ್ರಿ. ಮೊದಲನೇ ಸಮುವೇಲ್ ಗ್ರಂಥ 17ನೇ ಅಧ್ಯಾಯ 45ನೇ ವಚನದಿಂದ 51ನೇ ವಚನದವರೆಗೆ ನಾವು ಓದುವುದಾದರೆ ಅಲ್ಲಿ ಬರೆಯಲ್ಪಟ್ಟಿದೆ. ದಾವೀದನು ಈ ಯುದ್ಧ ಹೇಗೆ ಮಾಡ್ದ ನೀವು ನೋಡ್ರಿ. ಕತ್ತಿಯಿಂದ ಯುದ್ಧ ಮಾಡ್ದ, ಕತ್ತಿಗಳು ತೆಗೆದುಕೊಂಡ, ಕವಚ ಹಾಕ್ಕೊಂಡು ಮಾಡ್ದ. ಆತಂದು ಡ್ರೆಸ್ ಹೆಂಗಿತ್ತು ಗೊತ್ತಾ? ದಾವೀದು ಯುದ್ಧ ಮಾಡಕ್ಕೆ ಹೋದಾಗ ಆತಂದು ಡ್ರೆಸ್ ಹೆಂಗಿತ್ತಂದ್ರೆ, ಕುರಿಗಳನ್ನು ಕಾಯಕ್ಕೆ ಹೇಗೆ ಹೋಗ್ತಿದ್ದ ಅಂತ ಡ್ರೆಸ್ಸೇ ಹಾಕ್ಕೊಂಡು ಹೋದ. ಯುದ್ಧ ಈಗ ನಾನು ನೀನು ಮಾಡಕ್ಕಿದ್ದೇವೆ. ಈಗ ಕತ್ತಿ ತಗೊಂಡು ಸೈತಾನ್ ನಾನು ನಿನ್ನನ್ನು ಹೊಡಿತೇನೆ ಅಂತ ಯುದ್ಧ ಅಲ್ಲ ನಾನು ಮಾತಾಡ್ತಾ ಇರೋದು. ಆತ್ಮಿಕ ಹೋರಾಟ ಶರೀರದ ಸಂಗಡ ಅಲ್ಲ. ಈಗ ದಾವೀದನ ಕಥೆಯಲ್ಲಿ ನಾವೇನು ಕಲಿತೇವೆ ಅಂದರೆ, ದಾವೀದನ ಮುಂದೆ ಒಂದು ವೈರಿ ಇದ್ದ ಪ್ರಿಯರೇ, ಒಂದು ವೈರಿ ಇದ್ದ. ಅವನ ಹೆಸರು ಗೊಲಿಯಾತ್. ಆ ಕಥೆಯಲ್ಲಿ ಬ್ಯೂಟಿಫುಲ್ ಆಗಿ ನನಗೆ ಅರ್ಥ ಆಗಿದ್ದು ಕತೆ ಏನಂದರೆ, ದಾವೀದನ ದೃಷ್ಟಿಕೋನ ಸ್ವಲ್ಪ ಬೇರೆನೇ ಇತ್ತು. ಇಡೀ ಇಸ್ರಾಯೇಲರಿಗೆ ಅವನು ಭಯಪಡಿಸುವವನಾಗಿದ್ದ. ಯಾರು? ಗೊಲಿಯಾತ್. ಗೊಲಿಯಾತನು ಫಿಲಿಸ್ಟಿಯನು. ಅವರೆಲ್ಲರೂ ಯಾವಾಗ ಇಸ್ರಾಯೇಲರನ್ನ ದಾಳಿ ಮಾಡ್ತಿದ್ರು ಇವರೆಲ್ಲರೂ ಭಯಪಡ್ತಿದ್ರು. ಅವನು ಬಂದಾನಂದ್ರೆ ಆಯಿತು ನಾವು ಸೋತೋಗ್ಬಿಡ್ತೇವೆ ಅಂತ ಬಿಟ್ಕೊಟ್ಬಿಡ್ತಿದ್ರು. ಈವನ್ ಕಿಂಗ್ ಸೌಲನು ರಾಜನು ಕೂಡ, ಅರಸನು ಬಿಟ್ಕೊಟ್ಬಿಟ್ಟಿದ್ದ. ನಾವು ಇವನಿಂದ ಗೆಲ್ಲಕ್ಕಾಗಲ್ಲ, ಯಾಕಂದರೆ ಎಷ್ಟೋ ಜನರನ್ನು ಅವನು ಸೋಲಿಸಿದ್ದಾನೆ. ಅವನ ಎತ್ತರ, ಅವನ ಬಾಡಿ, ಅವನ ಹತ್ರ ಇರುವಂಥ ಆಯುಧಗಳು ಅದು ಬೇರೆನೇ ಇತ್ತು ಪ್ರಿಯರೇ. ಅವನನ್ನು ಸೋಲಿಸದೇ ಇರುವ ವ್ಯಕ್ತಿ ಯಾರೂ ಇದ್ದಿಲ್ಲ, ಒಬ್ಬರು ಕೂಡ ಇದ್ದಿಲ್ಲ. ಅವನನ್ನು ಸೋಲಿಸಕ್ಕಾಗ್ತಿದ್ದಿಲ್ಲ, ಅವನಷ್ಟು ಬಲಿಷ್ಠನು ಫಿಸಿಕಲಿ. ಬಟ್ ಒಂದು ದಿನ ಕುರಿಗಳು ಕಾಯುವವನು
ಒಂದು ಚೀಲದಲ್ಲಿ 5 ಕಲ್ಲನ್ನು ಇಟ್ಕೊಳ್ತಾನೆ. ಒಂದು 5 ಕಲ್ಲು ಇಟ್ಕೊಂಡು ಆ ಚೀಲವನ್ನು ತೆಗೆದು ಒಂದು ಕಲ್ಲನ್ನು ತೆಗಿತಾನೆ. ಆ ಕಲ್ಲನ್ನು ತೆಗೆದು ಬಿಸಾಕ್ತಾನೆ. ಅವನು ಆ ಕಲ್ಲಿನ ಚೀಲವನ್ನು ತೆಗೆದುಕೊಂಡು ಹೋದಾಗ ಗೊಲಿಯಾತನ ಮುಂದೆ ಗೊಲಿಯಾತ್ ನಗ್ತಾನಂತ, ಅಂತ ನಗ್ತಾನಂತ. ಏನು ನನ್ನ ಹತ್ರ ಯುದ್ಧ ಮಾಡಕ್ಕೆ ಹಿಂಗೇನಾ ಬರೋದು? ಆವಾಗ ಹೇಳ್ತಾನೆ ನಮ್ಮ ದಾವೀದ್, ಹೇಯ್, ನಾನು ಇವತ್ತು ನಿನ್ನನ್ನು ಸಾಯಿಸ್ತೇನೆ. ನಾನು ಹೇಗೆ ಬರ್ತಾ ಇದ್ದೀನಿ ಗೊತ್ತಾ? ಯೆಹೋವನ ನಾಮದಲ್ಲಿ ನಿನ್ನ ವಿರುದ್ಧವಾಗಿ ಬರ್ತಾ ಇದ್ದೇನೆ. ಯೆಹೋವನ ನಾಮದಲ್ಲಿ ನಾನು ನಿನ್ನ ವಿರುದ್ಧವಾಗಿ ಬರ್ತಾ ಇದ್ದೇನೆ. ಆ ಕಲ್ಲನ್ನು ತೆಗೆದುಕೊಂಡು ಅವನು ಅದನ್ನು ಬಿಸಾಕ್ತಾನೆ. ಈಗ ನನ್ನ ಕಡೆ ನೋಡ್ರಿ, ನಾನು ಏನು ಹೇಳಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂದರೆ, ಯಾವಾಗ ನಿಮ್ಮ ದೇವರನ್ನು ನೀವು ತಿಳಿದುಕೊಳ್ತೀರೋ ನಿಮ್ಮ ದೊಡ್ಡ ವೈರಿ ಚಿಕ್ಕ ವೈರಿಯಾಗಿ ಕಾಣ್ತಾನೆ. ದೊಡ್ಡ ಸಮಸ್ಯೆ ಚಿಕ್ಕದಾಗಿ ಕಾಣ್ತದೆ. ಅವಾಗ ಯುದ್ಧ ಮಾಡೋದು ಸುಲಭ. ಇವಾಗ ಭಾಳ ಜನ ಸ್ಪಿರಿಚುವಲ್ ವಾರ್ಫೇರ್ ಅಂದರೆ ಆಯಿತು, ಡಬ ರಬ 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 ಕುತ್ಕೊಂಡು ಪ್ರಾರ್ಥನೆ ಮಾಡಬೇಕು, ಇವಾಗ ಅವನ್ನ ನಾವು ಸಾಯಿಸ್ಬೇಕು, ಅವನ್ನ ಹೊಡಿಬೇಕು, ಬಾ ಸೈತಾನ್ ಅಂತ ಯುದ್ಧ ಅಲ್ಲರಿ ನಮ್ದು ಇರೋದು. ನಮ್ದು ಯುದ್ಧ ಇರೋದು ಫಿಸಿಕಲ್ ಆಗಿ ಅಲ್ಲ, ನಮ್ಮದು ಯುದ್ಧ ಇರೋದು ಆತ್ಮಿಕ ಯುದ್ಧ. ಈ ಯುದ್ಧದಲ್ಲಿ ಫಸ್ಟ್ ನೀನು ತಿಳಿದುಕೊಳ್ಳಬೇಕಾಗಿರೋದೇನೆಂದರೆ, ನನ್ನ ದೇವರು ಯಾರು? ಹೂ ಈಸ್ ಮೈ ಗಾಡ್. ಯಾವಾಗ ನಮ್ಮ ದೇವರನ್ನು ನಾವು ತಿಳಿದುಕೊಳ್ತೇವೋ ದೊಡ್ಡ ವೈರಿಗಳು ಚಿಕ್ಕದಾಗಿ ಕಾಣ್ತಾರೆ. ದಾವೀದನು ಗೊಲಿಯಾತ್ನ ನೋಡ್ತಾ ಇದ್ದಾನೆ. ಮೇ ಬಿ ಇವನು ಛೋಟಾ ಬಚ್ಚ ಏನೇ, ಡೇವಿಡ್ ಮೇ ಬಿ 5.4 ನನ್ನ ಹೈಟ್ ಇರ್ಬೋದು ಅಷ್ಟೇ, ಅವನು ಶಾರ್ಟ್ ವ್ಯಕ್ತಿ ಅಷ್ಟೇ ಇರ್ಬೋದಂತ ಅನ್ಕೊಳ್ತಿದ್ದೀನಿ. ಗೊಲಿಯಾತ್ ಅವನ ಎತ್ತರ ನೋಡಿದ್ರೆ ಹಿಂಗೆ ನೋಡ್ಬೇಕು, ಹಿಂಗ ಅವನ ಹತ್ರ ಹೋದ್ರೆ ಅವ್ನು ಮೇ ಬಿ ಗೊಲಿಯಾತ್ ಒಂದು ಬೆರಳು ಹಿಂಗೆ ಮಾಡಿದ್ರೆ ಅವ್ನು ದಬ್ಬ ಅಂತ ಬೀಳ್ಬೋದು. ಫಿಸಿಕಲಿ ಗೊಲಿಯಾತನು ಬಲಿಷ್ಠನಾಗಿದ್ದಾನೆ, ಬಟ್ ಆತ್ಮಿಕವಾಗಿ ದಾವೀದನು ಯೆಹೋವನನ್ನು ಚೆನ್ನಾಗಿ ತಿಳಿದವನಾಗಿದ್ದ. ಅದಕ್ಕೆ ದಾವೀದನು ಕುರಿಗಳು ಕಾಯ್ತಾ ಯೆಹೋವನು ನನ್ನ ಕುರುಬನು. ಕಷ್ಟಗಳಲ್ಲಿ, ಬಾಧೆಯಲ್ಲಿ, ನೋವಲ್ಲಿ ದಾವೀದನು ದೇವರನ್ನು ಬಿಟ್ಟಿಲ್ಲ ಪ್ರಿಯರೇ. ದೇವರು ದಾವೀದನನ್ನು ಬಿಟ್ಟಿಲ್ಲ, ಅದು ಒಂದು ಕತೆ ಇದ್ರೆ, ದಾವೀದನು ದೇವರನ್ನ ಬಿಟ್ಟಿಲ್ಲ. ಯಾಕಂದ್ರೆ ದಾವೀದನು ದೇವರನ್ನು ಚೆನ್ನಾಗಿ ತಿಳಿದವನಾಗಿದ್ದ. ನನ್ನ ದೇವರು ಯಾರು? ಯೆಹೋವನ ನಾಮದಲ್ಲಿ ಬರ್ತೇನೆ ನಿನ್ನ ವಿರುದ್ಧವಾಗಿ. ಇವತ್ತು ನಿಮ್ಮ ಪರಿಸ್ಥಿತಿ ಏನು ಪ್ರಿಯರೇ? ಯಾವುದು ದೊಡ್ಡ ದೊಡ್ಡ ಪರಿಸ್ಥಿತಿಗಳು ನಿಮ್ಮ ಮುಂದೆ ಇದ್ದಾವೆ, ಗೊಲಿಯಾತನ ಹಾಗೆ ಇರಬಹುದು. ಆ ಪರಿಸ್ಥಿತಿಗಳನ್ನು ಇವತ್ತು ನಾನು ನನ್ನ ವೈಫ್ ಮಾತಾಡ್ತಾ ಇದ್ವಿ, ಸಭೆಗೆ ಮನೆಗೆ ಬಂದ ಮೇಲೆ, ಯಾವ ಸಂಗತಿಗಳು ಫಿಸಿಕಲ್ ಆಗಿ ಆಗಲ್ಲ, ಆ ಸಂಗತಿಗಳು ಸ್ಪಿರಿಚುವಲ್ ಆಗಿ ಆಗ್ತವೆ. ಅಂದರೆ ಕೆಲವು ಸಮಸ್ಯೆಗಳು ಶಾರೀರಿಕವಾಗಿ ಅದು ಪರಿಹಾರ ನಮಗೆ ಸಿಗಲ್ಲ ಪ್ರಿಯರೇ. ನಾವು ಆತ್ಮಿಕವಾಗಿಯೇ ಹೋಗಬೇಕು. ಯಾಕಂದರೆ ನಮ್ಮ ಯುದ್ಧ ಅದು ಆತ್ಮಿಕ ಯುದ್ಧ. ಹಲ್ಲೆಲೂಯಾ. ನಾನು ನಂಬ್ತೇನೆ ದೇವರು ನಿಮ್ಮ ಜೊತೆ ಮಾತಾಡ್ತಿದ್ದಾನೆ. ವೆನ್ ಯು ನೋ ಯುವರ್ ಗಾಡ್, even your mightiest problems look small. ಗುಡ್ಡದ ರೀತಿಯಲ್ಲಿರುವ ಕಷ್ಟಗಳು ಒಂದು ಚಿಕ್ಕ ಕಲ್ಲಾಗಿ ಕಾಣ್ತದೆ. ಅದಕ್ಕೆ ಕಲ್ಲು ತಗೊಂಡು ಅವನು ಬಿಸಾಕಿದ. ಆಮೆನ್, ಹಲ್ಲೆಲೂಯಾ. ನೋ ಯೋರ್ ಗಾಡ್, ನಿಮ್ಮ ದೇವರನ್ನು ತಿಳಿದುಕೊಳ್ಳಿರಿ. ಈಗ ಬ್ರೇಕ್ ಹೋಗೋಕ್ಕಿಂತ ಮುಂಚೆ 15 ಮಿನಿಟ್ ಜಾಗ್ರತೆ ಕೇಳಿಸ್ಕೊಡ್ರಿ. ನಮ್ಮ ಯುದ್ಧ ಯಾರ ಸಂಗಡ? ಓಕೆ, ನಮ್ಮ ಯುದ್ಧ ಯಾರ ಸಂಗಡ? ಎಫಿಷಿಯನ್ಸ್ 6:12 ಓದಿ ಸಿಸ್ಟರ್. ಎಫೆಸ 6:12 ವಚನ. ನಾನು ನಂಬ್ತೇನೆ ದೇವ್ರು ನಿಮ್ಮ ಜೊತೆ ಮಾತಾಡ್ತಿದ್ದಾನೆ ಅಂದ್ರೆ ಏನಾದರೂ ಸ್ವಲ್ಪ ಆಕ್ಷನ್ ಮಾಡ್ರಿ. ಎಫೆಷಿಯನ್ಸ್ 6:12 6:12. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ, ಅಧಿಕಾರ ಮೇಲೆಯೂ, ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ, ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಓಕೆ, ಈಗ ನನ್ನ ಕಡೆ ನೋಡ್ರಿ. ಯಾರ ಸಂಗಡ ನಮ್ಮ ಯುದ್ಧ? ಅಂಧಕಾರ ಶಕ್ತಿಯ ಸಂಗಡ, ರಾಜ್ಯತ್ವಗಳ ಮೇಲೆಯೂ,
ಅಧಿಕಾರಿಗಳ ಮೇಲೆಯೂ ಈ ಲೋಕದ ಅಂಧಕಾರದ ಮೇಲೆಯೂ. ಈಗ ನನ್ನ ಕಡೆ ನೋಡ್ರಿ, ನಾನು ನಿಮಗೆ ಬಹಳ ಇಂಪಾರ್ಟೆಂಟ್ ವಿಷಯಗಳನ್ನು ಹೇಳಕ್ಕಿದ್ದೇನೆ. ಈಗ ವೆರಿ ಇಂಪಾರ್ಟೆಂಟ್. ಓಕೆ, ಈಗ ನಮ್ಮ ದೇವರನ್ನು ನಾವು ಹೇಗೆ ತಿಳಿದುಕೊಳ್ಳಬೇಕು ಅನ್ನೋದು ನಾವು ತಿಳಿದುಕೊಂಡಿದ್ದೇವೆ. ಬಟ್ ಈ ಯುದ್ಧ ಯಾರ ಸಂಗಡ? ನಮ್ಮದು. ನಮ್ಮ ವೈರಿ ಯಾರು? ಹೂ ಈಸ್ ಅವರ್ ಎನಿಮಿ? ನೋ ಯೋರ್ ಎನಿಮಿ. ನಿಮ್ಮ ವೈರಿ ಯಾರು? ನಾವು ಅಂದ್ಕೊಳ್ತೇವೆ ನಮ್ಮ ವೈರಿ ನನ್ನ ಬಗಲಿಗಿರೋನು, ನನ್ನ ಮನೆಯಲ್ಲಿರುವ ನನ್ನ ಹಸ್ಬೆಂಡು, ನನ್ನ ಮಗ ನನ್ನ ವೈರಿ. ನೋಡ್ರಿ ಪ್ರಿಯರೇ, ಸೈತಾನನ ಕೆಲಸಗಳು ನಮಗೆ ಅರ್ಥ ಆಗಬೇಕು. ಇಲ್ಲಿ ಬರೆಯಲ್ಪಟ್ಟಿದೆ, ನಮ್ಮ ಹೋರಾಟ ರಾಜ್ಯತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಲೋಕದ ಅಂಧಕಾರದ ಮೇಲೆಯೂ ನಮ್ಮ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ದುಷ್ಟತನದ ಮೇಲೆಯೂ ಹೋರಾಡುವವರಾಗಿದ್ದೇವೆ. ಯಾವಾಗ ಈ ಲೂಸಿಫರ್ ಮೇಲೆಯಿಂದ ಬಿದ್ದ ಅಲ್ಲ, ಒಂದು ದಂಡಾಗಿ ಬಿದ್ದ ಪ್ರಿಯರೇ. ಅವನು ದಂಡಾಗಿ ಬಿದ್ದ. ಅನೇಕ ದೇವದೂತರು ಬಿದ್ದರು ಅವನ ಜೊತೆಯಲ್ಲಿ. ಅವರೇ ಇವತ್ತು ಈ ಲೋಕದಲ್ಲಿ ಎಲ್ಲ ಕಡೆ ಅವರು ಆಳ್ತಾ ಇದ್ದಾರೆ, ನಾಶನ ಮಾಡ್ತಾ ಇದ್ದಾರೆ. ಬಟ್ ಈ ಅಂಧಕಾರ ಲೋಕದಲ್ಲಿ ನಾನು ನೀವು ದೇವರ ಬೆಳಕು ಅಂತ ವಾಕ್ಯ ಹೇಳ್ತದೆ. ಈ ಅಂಧಕಾರ ಲೋಕದಲ್ಲಿ ನಾನು ನೀನು ನೀತಿವಂತರು, ಉಪ್ಪು, ರಾಜನ ಮಕ್ಕಳು, ಕ್ರಿಸ್ತನ ರಾಯಭಾರಿಗಳು, ನಾವು ಬೇರೆನೇ ಪ್ರಿಯರೇ. ಅದಕ್ಕೆ ಪಾಸ್ಟರ್ ಅನಿಲ್ ಹೇಳಿದ್ದು ವಾಕ್ಯ ಯೂಟ್ಯೂಬಲ್ಲಿ ನಾವು ಹಾಕಿದ್ದೇವೆ. ಪದೇ ಪದೇ ಕೇಳ್ರಿ ಆ ವಾಕ್ಯಗಳು. ಎಷ್ಟು ಸಾರಿ ಕೇಳಿದ್ರೂ ಕೂಡ ಕಡಿಮೆ. ನಾನು ಯಾರು, ನನಗೆ ಏನು ಕೊಡಲ್ಪಟ್ಟಿದೆ, ಆ ವಿಷಯಗಳು ನೀವು ತಿಳಿದುಕೊಳ್ಬೇಕು. ಓಕೆ, ಈಗ ನಾನು ಅದನ್ನು ಟಚ್ ಮಾಡಲ್ಲ. ನಾನು ಅಲ್ಲಿ ಹೋದರೆ ಮತ್ತೆ ಬಹಳ ಟೈಮ್ ಆಗ್ತದೆ. ಈಗ ನೋ ಯೋರ್ ಎನಿಮಿ, ನಿಮ್ಮ ಶತ್ರು ಯಾರು ಅಂತ ತಿಳಿದುಕೊಳ್ಳಬೇಕು. ನನ್ನ ದೇವರು ಯಾರು ಈಗ ಗೊತ್ತಾಯ್ತು. ಹೇಗೆ ನನ್ನ ದೇವರನ್ನು ತಿಳಿದುಕೊಳ್ಳೋದು? ಪ್ರಕಟಣೆ ಮೂಲಕ, ವಾಕ್ಯ ಓದುವಾಗ ವಾಕ್ಯದ ಮೂಲಕ ಪವಿತ್ರಾತ್ಮನು ಪ್ರಕಟಣೆಯನ್ನು ಕೊಡ್ತಾನೆ. ಆ ಪ್ರಕಟಣೆ ಅಂದರೆ ಏನು ಅಂತ ನಮಗೆ ಗೊತ್ತಾಯಿತು. ದೇವರನ್ನು ತಿಳಿದುಕೊಂಡಾಗ ನಮ್ಮ ದೊಡ್ಡ ಪರಿಸ್ಥಿತಿಗಳು ಚಿಕ್ಕದಾಗಿ ಕಾಣ್ತವೆ. ಈಗ ಬಹಳ ಪ್ರಾಮುಖ್ಯವಾದ ವಿಷಯ, ನಮ್ಮ ವೈರಿ ಯಾರು? ನಮ್ಮ ವೈರಿ ಆಕಾಶದ ಮಂಡಲದಲ್ಲಿರುವ ದುರಾತ್ಮಗಳು, ರಾಜ್ಯತ್ವಗಳ ಮೇಲೆ ಆಳ್ತಾ ಇರುವ ಅಧಿಕಾರಿಗಳು. ಅಂದರೆ ನೋಡ್ರಿ, ನಾವು ಫಿಸಿಕಲ್ ವರ್ಲ್ಡಲ್ಲಿ ಇದ್ದೇವೆ, ನಾವೀಗ ದೈಹಿಕ ಲೋಕದಲ್ಲಿದ್ದೇವೆ. ಇನ್ನೊಂದು ಲೋಕ ಇದೆ, ಸ್ಪಿರಿಚುವಲ್ ವರ್ಲ್ಡ್, ಆತ್ಮಿಕ ಮಂಡಳ, ಆತ್ಮಿಕ ಲೋಕ. ಅದರ ಕುರಿತು ನಾನು ಸ್ವಲ್ಪ ಹೇಳಿ ಮುಂದೆ ಹೋಗ್ತೇನೆ. ಇದ್ರ ಕುರಿತು ನಮಗೆ ಗೊತ್ತಿದ್ರೆ ನಾವು ಪಾಪಕ್ಕೆ ಸ್ಥಳ ಕೊಡಲ್ಲ ನಮ್ಮ ಜೀವಿತದಲ್ಲಿ ಪ್ರಿಯರೇ. ಒಂದು ವಿಶ್ವಾಸಿ ಆಗಲಿ, ಒಂದು ವ್ಯಕ್ತಿ ಆಗಲಿ, ಎಷ್ಟು ಪಾಪ ಮಾಡ್ತಾರೋ, ಎಷ್ಟು ಕೆಟ್ಟ ಕೆಲಸಗಳು ಮಾಡ್ತಾರೋ, ಅಷ್ಟು ಶಕ್ತಿ ದುಷ್ಟಶಕ್ತಿಗಳಿಗೆ ಸಿಗ್ತದೆ. ಉದಾಹರಣೆಗೆ ವರ್ಷಿಪ್ ಲೀಡರ್ ಆಗಲಿ, ಪ್ರಸಂಗಿ ಆಗಲಿ, ಪ್ರೀಚರ್ಸ್ ಆಗಲಿ, ಅವರು ಪಾಪದಲ್ಲಿ ಬಿದ್ದೋಗ್ಬಿಟ್ರೆ ಬಲ ಯಾರಿಗೆ ಗೊತ್ತಾ? ಎಂಟರ್ಟೈನ್ಮೆಂಟ್ ಯಾರಿಗೆ ಗೊತ್ತಾ? ಈ ಅಧಿಕಾರಿಗಳಿಗೆ. ಯಾವ ಅಧಿಕಾರಿಗಳು? ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳಿಗೆ ಹಬ್ಬ. ಯಾಕಂದರೆ ಅವರು ಬಲವನ್ನು ಹೊಂದಿಕೊಳ್ತಾರೆ. ನಮ್ಮ ಬಲಹೀನತೆ ಅವರಿಗೆ ಬಲ ಕೊಡ್ತದೆ. ನಮ್ಮ ಬಲಹೀನತೆ, ನಮ್ಮ ಬೀಳುವಿಕೆ ಅವರಿಗೆ ಉತ್ಸಾಹ ಕೊಡ್ತದೆ. ಅದಕ್ಕೆ ಜಾಗ್ರತೆಯಾಗಿರ್ಬೇಕು. ಪೌಲನು ಹೇಳ್ತಾನೆ, ನೀವು ನಿಂತಿದ್ದೀರಂತ ನೆನೆಸದೆ ಎಲ್ಲಿ ಬೀಳ್ತೀರಂತ ಎಚ್ಚರವಾಗಿರ್ರಿ. ಎಲ್ಲಿ ಬೀಳ್ತೀರಂತ ಎಚ್ಚರವಾಗಿರ್ರಿ. ಅನೇಕ ಕಳ್ತನಗಳು ನಡೀತವೆ. ಚರ್ಚ್ಗಳಲ್ಲಿ ಕೆಲವು ಅಫೇರ್ಸ್ ನಡೀತವೆ. ಅಫೇರ್ಸ್ ಅಂದರೆ ಗೊತ್ತಾ? ಏನಪ್ಪ ಅಫೇರ್ಸು? ಮೇನೆ ದಿಲ್ ದೇ ಚುಕಾ ಸನಂ ಅಲ್ಲ, ನಾನು ಬಿದ್ದುಬಿಟ್ಟೆ ಪ್ರೀತಿಯಲ್ಲಿ. ಎರಡೆರಡು ಗರ್ಲ್ ಫ್ರೆಂಡ್ಸ್ನ ಮೇಂಟೈನ್ ಮಾಡೋದು ವರ್ಷಿಪ್ ಲೀಡರ್ಸ್. ಈ ಕಡೆ ಚಾಟಿಂಗ್ ಇಲ್ಲಿ ನಡೀತಾ ಇರ್ತೈತೆ, ಇನ್ನೊಬ್ಬರಿಗೆ ಈ ಚಾಟಿಂಗ್ ಮಾಡ್ತಾ ಇರ್ತಾರೆ. ಹಿಂದೆ ದುರಾತ್ಮ ಹೇಳ್ತೈತೆ, ಹೇಳು, ಮಾಡು, ಇನ್ನೂ ಮಾಡು. ಒಳಗಡೆ ಒಂದು ಆಸೆ ಹುಡ್ತತೆ. ಒಳಗಡೆ ಹಿಂದೆಯಿಂದ ಅವನು ಮಾಡು 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 ಮಾಡು. ಪೋನೋಗ್ರಾಫಿ. ಎಷ್ಟು ನಾವು ಪಾಪದಲ್ಲಿ ಬೀಳ್ತೇವೋ ಅಷ್ಟು ಈ ದುಷ್ಟಶಕ್ತಿಗಳಿಗೆ ಉತ್ಸಾಹ ಪ್ರಿಯರೇ.
ಅವ್ರು ಆ್ಯಕ್ಚುಲಿ ಬಲಹೀನರು, ಅವ್ರ ಹತ್ರ ಶಕ್ತಿನೇ ಇಲ್ಲ. ಆ ಶಕ್ತಿ ಎಲ್ಲ ತೆಗೆದುಕೊಳ್ತಾ ಇರೋದು ಯಾರಿಂದ ಗೊತ್ತಾ? ವಿಶ್ವಾಸಿಗಳಿಂದಲೇ. ಈ ವಿಶ್ವಾಸಿಗಳೇ ಅವರಿಗೆ ಶಕ್ತಿಗಳು ಕೊಡ್ತಾ ಇದ್ದಾರೆ ಅಂತ. ಯಾಕೆ? ಪಾಪದಲ್ಲಿ ಬೀಳೋದು, ದುಷ್ಟಶಕ್ತಿಯಲ್ಲಿ ಬೀಳೋದು. ನಾನು ಏನು ಹೇಳಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂದರೆ, ಸೈತಾನನಿಗೆ ನಾವು ಅವಕಾಶ ಕೊಡಬಾರ್ದಂತ ಮೊದಲನೇ ಪೇತ್ರ 5ನೇ ಅಧ್ಯಾಯ 8ನೇ ವಚನ ಓದಮ್ಮ. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಈಗ ಸಾಕಮ್ಮ, 8ನೇ ವಚನ ಮಾತ್ರ. ನಿನ್ನ ಜೊತೆ ಇರು, ಸ್ವಲ್ಪ ನಿಧಾನವಾಗಿ ವಚನ ಓದು. ಥ್ಯಾಂಕ್ ಯು. ನೀನು ಭಾಳ ನೀಟಾಗಿ ಓದ್ತಿದ್ದಿ, ಬಟ್ ಸ್ವಲ್ಪ ನಿಧಾನ. ಓಕೆ, ನನ್ನ ಕಡೆ ನೋಡ್ರಿ. ಇಲ್ಲಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ಎಚ್ಚರವಾಗಿರು, ಬಿ ಕೇರ್ಫುಲ್. ನಿನ್ನ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗಾಡ್ತಾ ಇದ್ದಾನೆ. ನಾನು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಹಾಕಿದ್ದೆ, ಏನು ಗೊತ್ತಾ? ನಾನು ನೀನು ಸೈತಾನನಿಗಿಂತ ಶಕ್ತಿವಂತರು ಪ್ರಿಯರು. ವಿ ಆರ್ ಮೋರ್ ಪವರ್ಫುಲ್ ದೆನ್ ಡೆವಿಲ್. ಯಾಕೆ? ಲೋಕದಲ್ಲಿರುವಾತನಿಗಿಂತ ನನ್ನಲ್ಲಿರುವಾತನು ದೊಡ್ಡವನು. ಬಟ್ ಅವನು ಮೋಸಗಾರನು, ಅವನು ಸಿಂಹದ ಉಪಾದಿಯಲ್ಲಿದ್ದಾನೆ, ಆದರೆ ಅವನು ಸಿಂಹ ಅಲ್ಲ. ಕೆಲವು ಸಾರಿ ನಾವು ಮಕ್ಕಳಿಗೆ ಏನೋ ಒಂದು ಮಾಸ್ಕ್ ಹಾಕಿ ಹೂ ಅಂತೀವಲ್ಲ, ಆ್ಯಕ್ಚುಲಿ ದೆವ್ವ ಅಲ್ಲ, ನಾವು ದೆವ್ವ ಹಂಗೆ ವರ್ತಿಸ್ತೀವಿ. ಅವನು ಮಾಡೋದು ಅದೇ, ಹೂ ಅಂತಾನೆ. ಅದಕ್ಕೆ ಭಯಬಿಟ್ಬಿಡ್ತೀವಿ ನಾವು. ಅವನು ಸಿಂಹ ಅಲ್ಲ, ಸಿಂಹದ ಉಪಾದಿಯಲ್ಲಿ, ಅಂದರೆ ವೇಷ ಹಾಕಿಕೊಂಡು ಬರ್ತಾನೆ ಅವನು ಸಿಂಹದ ಹಾಗೆ. ಯಾರನ್ನು ಅಂದರೆ ಸಿಂಹ ಹೆಂಗಂದ್ರೆ, ಸಿಂಹಗೆ ಯಾರಾದರೂ ಬೇಟೆ ಮಾಡಕ್ಕೆ ಬಂದಾಗ ಯಾರನ್ನ ನುಂಗಲಿ, ಆ ರೀತಿಯಲ್ಲಿ. ಅವನು ಸಿಂಹ ಅಲ್ಲ, ಸೈತಾನನು ಸಿಂಹದ ಉಪಾದಿಯಲ್ಲಿ. ಸಿಂಹ ಹೆಂಗ ಬೇಟೆಗಾಗಿ ಹೋದಾಗ ಯಾರನ್ನ ನುಂಗಬೇಕು, ಯಾರನ್ನ ತಿನ್ಬೇಕು? ಜಿಂಕೆ ತಿನ್ಬೇಕಾ, ಬೆಕ್ಕನ್ನು ತಿನ್ಬೇಕಾ, ಮರಿನ ತಿನ್ಬೇಕಾ, ಯಾವುದನ್ನು ತಿನ್ಬೇಕು ನೋಡ್ತಾ ಇರ್ತದೆ. ಯಾರ್ದು ಸಿಗ್ತತೆ ಖರ್ಚ್ ಅಂತ ತಿನ್ಬಿಡ್ತದೆ ಅದು. ಸೈತಾನನು ಹಂಗೆ ನಿಮ್ಮ ಮನೆ ಹತ್ರ ಬರ್ತಾನೆ ಸಿಂಹದ ಉಪಾದಿಯಲ್ಲಿ. ಅಂದರೆ ಯಾರು ಸಿಗ್ತಾರೆ, ನೀವು ಸಡನ್ಲಿ ಫೋನಲ್ಲಿ ಒಂದು ಗರ್ಲ್ ಫ್ರೆಂಡ್ಸ್ಗೆ ಹಾಯ್ ಡಿಯರ್ ಹೌ ಆರ್ ಯು, ಅಲ್ಲಿ ಟಂಗ್ ಅಂತ ಬೀಳ್ತದೆ. ನಾನು ನಿನ್ನ ಬಗ್ಗೆ ಥಿಂಕ್ ಮಾಡ್ತಿದ್ದೆ ಅಂತ ಅವ್ರು ಮೆಸೇಜ್ ಹಾಕ್ತಾರೆ. ವಾಟ್ ಆರ್ ಯು ಥಿಂಕಿಂಗ್ ಅಬೌಟ್ ಮೀ ಅಂತ ನೀವು ಕೇಳ್ತೀರಿ. ಅವ್ರು ಹೇಳ್ತಾರೆ, ನೋ ಎಸ್ಟರ್ಡೇ ನಾನು ನೋಡಿದೆ, ನಿನ್ನೆ ನೀನು ಶರ್ಟ್ ಹಾಕ್ಕೊಂಡಿದ್ದು ಸೂಪರ್ ಕಾಣ್ತಿದ್ದೆ ನೀನು. ಇವಾಗ ಇವನು ಮತ್ತೆ ನೀನು ಕಳಿಸ್ತಿ ಮೆಸೇಜ್, ವಾವ್ ಥ್ಯಾಂಕ್ ಯು ಸೋ ಮಚ್, ಹಾರ್ಟ್ ಕಳಿಸ್ತಿ. ಹಾಗೆ 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 ಫ್ರೆಂಡ್ಸ್ ಹೋಗಿ ಸೈತಾನನು ನಮ್ಮಲ್ಲಿರುವಂಥ ದುರಾಶೆಯನ್ನು ಸೆಳೆದು ಆ ಗರ್ಭಧರಿಸಿ ಪಾಪವನ್ನು ಹೇರುವಂತೆ, ಪಾಪಕ್ಕೆ ಜನ್ಮ ಕೊಡುವಂತೆ ಅವನು ನಮ್ಮನ್ನು ಹಿಂದೆಯಿಂದ ಪ್ರೋತ್ಸಾಹ ಮಾಡ್ತಾನೆ ಇರ್ತಾನೆ. ಒಂದು ಕಡೆ ಸೈತಾನ್ ನಮ್ಮನ್ನು ಪ್ರೋತ್ಸಾಹ ಮಾಡ್ತಾನೆ, ಇನ್ನೊಂದು ಕಡೆ ನಾವೇ ಸೈತಾನಿಗೆ ಪ್ರೋತ್ಸಾಹ ಮಾಡ್ತೀವಿ. ನೀನು ಪ್ರೋತ್ಸಾಹ ಮಾಡು. ಮೂರ್ಖತನ ಅಂತಾರೆ ಅದಕ್ಕೆ. ವಿಶ್ವಾಸಿಗಳು ಅರ್ಥ ಮಾಡಿಕೊಳ್ಳಬೇಕು, ನಾವು ಎಚ್ಚರವಾಗಿರಬೇಕು. ಈ ಏರಿಯಾದಲ್ಲಿ ನಾವು ಎಚ್ಚರವಾಗಿರಬೇಕು, ಕೇರ್ಫುಲ್ ಆಗಿರಬೇಕು. ಅದಕ್ಕೆ ಬ್ರದರ್ಸ್ ಸಿಸ್ಟರ್ಸ್ಗೆ, ಹುಡುಗಿಯರಿಗೆ ಸಿಸ್ಟರ್ ಹೇಳೋದು ಕಲೀರಿ. ಫಸ್ಟು ನೀನು ಹೆಂಗಿದಿ, ಡಿಯರ್, ಅವೆಲ್ಲ ಮಾತಾಡೋದು ಸ್ವಲ್ಪ ಬಿಟ್ಟು ನಾವು ಸ್ವಲ್ಪ ನಮ್ಮ ಒಂದು ದೇಹವನ್ನು ಜಾಗ್ರತೆಯಾಗಿ ಇಟ್ಕೊಂಡು, ಕೆಲವ್ರು ಹೇಳ್ತಾರೆ ನಾನು ಭಾಳ ಸ್ಟ್ರಾಂಗ್ ರೀ, ನನ್ನ ಮೈಂಡಲ್ಲಿ ಸ್ಟ್ರಾಂಗ್, ಫಿಸಿಕಲಿ ಸ್ಟ್ರಾಂಗ್, ಸ್ಪಿರಿಚುವಲಿ ಸ್ಟ್ರಾಂಗ್. ಹಂಗೆ ಹೇಳಿದವರೇ ಭಾಳ ಜನ ಬಿದ್ದಾರೆ. ಯಾಕೆ? ಬೀಳಿಸೋನಿಂದ ಇದ್ದಾನೆ, ಅವನು ದೊಬ್ಬಲ್ಪಟ್ಟ ನಮ್ಮನ್ನು ದೊಬ್ತಾನಿಂಗ. ಬೀಳು ಬೀಳು ಬೀಳು. ಹಾಲೆಲೂಯಾ. ಬಟ್ ನಿಮಗೆ ಒಂದು ಗುಡ್ ನ್ಯೂಸ್ ಏನು ಗೊತ್ತಾ? ಸೈತಾನನಿಗಿಂತ ನೀವು ಬಲಿಷ್ಠರು ಪ್ರಿಯರೇ, ಸೈತಾನನಿಗಿಂತ ನೀವು ಬಲಿಷ್ಠರು. ಇನ್ನು 5 ನಿಮಿಷ ಇದೆ ಬ್ರೇಕ್ಗೆ, ನಾವು ನೋಡಿಕೊಳ್ಳೋಣ. ಈಗ ಬಹಳ ವಿಷಯಗಳಿದ್ದಾವೆ ಕಲಿಯೋಕ್ಕೆ. ಇದು 2 ಸೆಷನಲ್ಲಿ ಆಗಲ್ಲ, ಬಟ್ ನಾನು ಕವರ್ ಮಾಡೋಕ್ಕೆ ಕೆಲವು ಸಂಗತಿಗಳನ್ನು
ನಾನು ಸ್ಕಿಪ್ ಮಾಡ್ತಾ ಇದ್ದೇನೆ. ಸೈತಾನನು ಸಿಂಹದ ಉಪಾದಿಯಲ್ಲಿ ಯಾರನ್ನ ನುಂಗಲಿ ಅಂತ ತಿರುಗಾಡ್ತಾ ಇದ್ದಾನೆ. ಅವನಿಗೆ ನಾನು ಒಂದು ಹೆಸರಿಟ್ಟಿನಿ, ಏನು ಗೊತ್ತಾ? ಸಂಚಾರಿ. ಅವನು ಒಬ್ಬ ಸಂಚಾರಿ. ಸಂಚಾರಿ ಯಾರು ಗೊತ್ತಾ? ಸಂಚಾರಿ ಪೊಲೀಸ್ಗಳು ನೋಡಿದ್ರೆ ನೀವು, ಒಂದು ಸಾರಿ ಟ್ರಾಫಿಕ್ ಪೊಲೀಸವರು ತಿಮ್ಮಪುರಿ ಸರ್ಕಲಲ್ಲಿ ಇರ್ತಾರೆ, ಇನ್ನೊಂದು ಸಾರಿ ಅಂಬೇಡ್ಕರ್ ಸರ್ಕಲ್. ಚಕ್ 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 ಅಂತ ಚೇಂಜ್ ಆಗ್ತಾ ಇರ್ತಾರೆ. ಅವನು ತಿರುಗುವವನು, ತಿರುಗಾಡುವವನು. ಒಂದು ಸಾರಿ ಸ್ಯಾಮ್ಸನ್ ಮನೆ ಹತ್ರ ಇರ್ತಾನೆ, ಇನ್ನೊಂದು ಸಾರಿ ಪಿಂಟು ಮನೆಗೆ ಹೋಗ್ತಾನೆ. ಅವನು ಇನ್ನೊಂದು ಸಾರಿ ಇನ್ನೊಂದು ಮನೆಗೆ ಹೋಗ್ತಾನೆ. ಒಂದೇ ಸಾರಿ ಅಲ್ಲಿ ತಿರುಗ್ತಾನೆ. ತಿರುಗು ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ತಿರುಗುಬೋತಿ ಅವನು. ಯಾಕೆ ತಿರುಗ್ತಾನೆ ಹೇಳ್ರಿ? ಬೀಳ್ಸಕ್ಕೆ. ವಿಶೇಷವಾಗಿ ದೇವರನ್ನು ನಂಬಿದಂಥ ಮಕ್ಕಳಿಗೆ ಪ್ರಿಯರೇ. ಸೊ ನಮ್ಮ ವೈರಿ ಸೈತಾನ್ ಅಂತ ನಮ್ಗೆ ಗೊತ್ತಾಯಿತು. ಅವನ ಕೆಲಸಗಳು ಏನೇನು ಗೊತ್ತಾ? ಅವನ ಕೆಲಸಗಳು ಕದ್ದುಕೊಳ್ಳೋದು, ಕೊಲ್ಲುತ್ತಾನೆ, ಹಾಳು ಮಾಡ್ತಾನೆ. ಜಾನ್ 10:10, ಯೋಹಾನ 10:10ನೇ ವಚನದಲ್ಲಿ ನಾವು ನೋಡ್ತೇವೆ. ಸೈತಾನನು ಕದ್ದುಕೊಳ್ಳೋದಕ್ಕೂ ಹಾಳು ಮಾಡೋದಕ್ಕೂ ಬರ್ತಾನೆ. ಕಳ್ಳನ್ನು ಕದ್ದುಕೊಳ್ಳೋದಕ್ಕೂ ಹಾಳು ಮಾಡೋಕ್ಕೆ ಬರ್ತಾನೆ, ಮತ್ತೆ ಯಾವುದಕ್ಕೆ ಬರಲ್ಲ. ಬಟ್ ಅವುಗಳಿಗೆ ನಾನು ಜೀವವನ್ನು ಕೊಡೋಕ್ಕೆ, ಸಮೃದ್ಧಿಯಾದ ಜೀವವನ್ನು ಕೊಡೋಕ್ಕೆ ಬಂದಿದ್ದೇನೆ. ಸೈತಾನನ ಸಾಧಾರಣ ಭಾಷೆ ಏನು ಗೊತ್ತಾ? ಡೆವಿಲ್ದು ಒಂದು ಲ್ಯಾಂಗ್ವೇಜ್ ಇದೆ ಪ್ರಿಯರ್. ಡೆವಿಲ್ ಲ್ಯಾಂಗ್ವೇಜ್ ಏನು ಗೊತ್ತಾ? ಡೆವಿಲ್ ಲ್ಯಾಂಗ್ವೇಜ್ ಏನು ಗೊತ್ತಾ? ಡೆವಿಲ್ ಲ್ಯಾಂಗ್ವೇಜ್ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 3ನೇ ವಚನ, 4ನೇ ವಚನ, 5ನೇ ವಚನ, 6ನೇ ವಚನ. ಹವ್ವಳಿಗೆ ಸೈತಾನವನು ಹೇಳ್ತಾನೆ, ನೀವು ಈ ಹಣ್ಣನ್ನು ತಿಂದರೆ ದೇವರಂಗ ಆಗ್ತೀರಿ. ಅವರು ಆದಿಕಾಂಡ 1:26-27ನೇ ವಚನದ ಪ್ರಕಾರ ಅವರು ದೇವರ ಹಾಗೇ ಇದ್ರು. ಐಡೆಂಟಿಟಿ, ನಮ್ಮ ಐಡೆಂಟಿಟಿ ಕ್ರಿಸ್ತ ಯೇಸುವಿನಲ್ಲಿ ನಾವು ಕ್ರಿಸ್ತನ ಹಾಗೇ ಇದ್ದೇವೆ. ವಿ ಆರ್ ಲೈಕ್ ಗಾಡ್ ಓನ್ಲಿ. ನಮ್ಮನ್ನು ದೇವರು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ. ಇವತ್ತು ಎಷ್ಟೋ ಜನ ಸೂಸೈಡ್ಸ್ ಯಾಕೆ ಮಾಡ್ಕೊಳ್ತಾರೆ ಹೇಳ್ರಿ? ನನ್ನ ಮೂಗು ಸರಿಗಿಲ್ಲ, ನನ್ನ ಕಿವಿ ಸರಿಗಿಲ್ಲ, ನಾನು ಶಾರ್ಟ್ ಇದ್ದೀನಿ, ನನಗೆ ಯಾರು ನೋಡ್ತಾ ಇಲ್ಲ, ನಾನು ನಗ್ತಾ ಇಲ್ಲ. ನಾನು ನಿಮಗೆ ಒಂದು ಗುಡ್ ನ್ಯೂಸ್ ಹೇಳ್ತೇನೆ ಪ್ರಿಯರೇ. ಏನು ಗೊತ್ತಾ? ನೀವು ಅದ್ಭುತವಾಗಿ, ವಿಚಿತ್ರವಾಗಿ ದೇವರ ಕೈಯಿಂದ ರೂಪಿಸಲ್ಪಟ್ಟಿದ್ದೀರಿ. ನಿಮ್ಮ ಹಾಗೆ ಯಾರೂ ಇಲ್ಲ. ದೇರ್ ಈಸ್ ನನ್ ಲೈಕ್ ಯು. ಬಟ್ ಸೈತಾನ್ ಬಂದು ಹೇಳ್ತಾನೆ, ನೀನು ಬ್ಲ್ಯಾಕ್ ಇದಿ, ನೀನು ದಪ್ಪ ಇದಿ, ನೀನು ತೆಳ್ಳಗಿದಿ, ನೀನಂದರೆ ಇಷ್ಟ ಇಲ್ಲ, ಸರಿಗೆ ನಿನಗೆ ಮಾತಾಡೋಕ್ಕೆ ಬರಲ್ಲ ಅಂತ ಹೇಳ್ತಾನೆ. ಬಟ್ ನೀನು ಹೇಳಬೇಕು, ನನ್ನನ್ನು ದೇವರು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ. ನಾನು ದೇವರ ಮಗ, ನೀತಿವಂತನು, ಐ ಆಮ್ ರೈಚಸ್. ಅದಕ್ಕೆ ಐಡೆಂಟಿಟಿ ಬಗ್ಗೆ ಯಾವತ್ತೂ ಮರಿಬೇಡ್ರಿ. ನಾನು ಯಾರು ಕ್ರಿಸ್ತನಲ್ಲಿ. ಸೈತಾನನ ಸಾಧಾರಣ ಭಾಷೆ ಏನು ಗೊತ್ತಾ? ಸುಳ್ಳು ಹೇಳೋದು. ಸುಳ್ಳು. ಅವನು ಬಾಯಿ ತೆರೆದರೆ ಸುಳ್ಳು. ಅವನದು ದಟ್ ಈಸ್ ಕಾಮನ್ ಲ್ಯಾಂಗ್ವೇಜ್. ಒಂದು ನಮ್ದು ಇವಾಗ ಕಾಮನ್ ಲ್ಯಾಂಗ್ವೇಜ್ ಏನು? ಮಮ್ಮ ಹೆಂಗಿದೆ ಮಮ್ಮ, ಚೆನ್ನಾಗಿದೆಯಾ? ಅವನು ಬಾಯಿ ತೆರೆದ್ರೆ ಸುಳ್ಳೆ ಹೇಳೋದು. ನಮ್ಮದು ಕಾಮನ್ ಲ್ಯಾಂಗ್ವೇಜ್ ಚೆನ್ನಾಗಿದ್ದೀರಾ, ಚಾಯ್ ಕುಡಿದ್ರೆ, ಆರಾಮಿದ್ದೀರಾ? ಅವನು ಬಾಯಿ ತೆರೆದ್ರೆ ನೀನು ದುಷ್ಟನು, ನೀನು ಯಾವ ಕೆಲಸಕ್ಕೆ ಬರಲ್ಲ, ನೀನು ಯಾಕೆ ಚರ್ಚ್ಗೆ ಹೋಗ್ತಿ, ಅವರಂದರೆ ಅವರಿಗೆ ನೀನು ಇಷ್ಟ ಇಲ್ಲ, ನೀನಂದರೆ ಅವ್ರು ಕೆಳಗೆ ನೋಡ್ತಾರೆ, ಅವರಂದರೆ ನಿನಗೆ ಇಷ್ಟ ಇಲ್ಲ, ನೀನಂದರೆ ಅವ್ರಿಗೆ ಇಷ್ಟ ಇಲ್ಲ. ಇವೆಲ್ಲ ಸುಳ್ಳಿನ ಮಾತುಗಳು ನಾವು ಕಿವಿಗೆ ಹಾಕ್ಕೊಂಡಿವಂದರೆ ನಾವು ಡಿಸ್ಕರೇಜಲ್ಲಿ ಹೋಗ್ತೀವಿ, ಡಿಪ್ರೆಷನಲ್ಲಿ ಹೋಗ್ತೀವಿ, ಕೊನೆಗೆ ಸಾಯಕ್ಕೆ ಕಡೆ ಹೋಗ್ತೀವಿ. ಬಟ್ ಯಾರು ಕೂಡ ನಿಮ್ಮನ್ನು ನೀವು ಕೆಳಗೆ ನೋಡ್ಕೋಬೇಡ್ರಿ. ನಿಮ್ಮಲ್ಲಿರುವಾತನು ಲೋಕದಲ್ಲಿರುವಾತನಿಗಿಂತ ದೊಡ್ಡವನು. ನಿಮ್ಮ ಹಾಗೆ ಯಾರೂ ಇಲ್ಲ ಪ್ರಿಯರು. ಒಂದು ವೇಳೆ ನಾವು ದೇವರಿಗೆ ಹಾಡ್ತೀವಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ದೇವರು ಕೂಡ ಹಾಡ್ತಾನೆ ನಮಗೆ, ನಿನ್ನ ಹಾಗೆ ಯಾರೂ ಇಲ್ಲ. ಯಾಕೆ? ನಾವು ದೇವರಿಗೆ ಹಾಡಿದ್ರೆ ದೇವರು ನಮಗೆ ಹಾಡ್ತಾನೆ. ನಾವು ಆತನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿದ್ದೇವ್ರಿ. ಹಲ್ಲೆಲೂಯಾ. ಸೈತಾನನ ಒಂದು ಸಾಧಾರಣ ಭಾಷೆ, ಅವನು ಸುಳ್ಳು ಹೇಳ್ತಾನೆ. ಬಟ್ ಒಂದು ಅರ್ಥ ಮಾಡ್ಕೋಬೇಕು ನಾವು ಈ ಹೋರಾಟದಲ್ಲಿ ಬ್ರದರ್, ಈ ಹೋರಾಟದಲ್ಲಿ ನಾವು ಅರ್ಥ ಮಾಡ್ಕೊಳ್ಳಬೇಕು. ಏನು ಗೊತ್ತಾ? ಅವನು ಯೇಸು ಕ್ರಿಸ್ತನು ಅವನನ್ನು ಸೋಲಿಸಿದ್ದಾನೆ. ಸಿಸ್ಟರ್ ಒಂದು ವಚನ ಓದಿ, ಕೊಲೊಸ್ಸೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ಕೊಲೊಸಿಯನ್ಸ್ 2:14-15. ಇದು ಓದಿ ನಾವು ಬ್ರೇಕ್ ತೆಗೆದುಕೊಳ್ಳೋಣ. ನಾನು ನಂಬ್ತೇನೆ ದೇವ್ರು ನಿಮ್ಮ ಜೊತೆ ಮಾತಾಡ್ತಿದ್ದಾನೆ.
ಯಾ ಕೊಲೆಸಣ ಕೊಲೆಷನ್ಸ್ 2:14-15 2:14-15 ಬೇಗ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಅಗ್ನಿರೂಪವಾಗಿದ್ದಂತ ಪಾತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಡಿಸಲ್ಪಟ್ಟವುಳ್ಳವನಾಗಿ ಮೆರೆಸುತ್ತಾ ತೋರಿಸಿದನು. ಸಾಕು. ಇದ್ರ ಕುರಿತು ಪಾಸ್ಟರ್ ಅನಿಲ್ ಅವರು ನಮಗೆ ತಿಳಿಸಿದ್ದಾರೆ. ಈ ಹೋರಾಟದಲ್ಲಿ, ಆತ್ಮಿಕ ಹೋರಾಟದಲ್ಲಿ ನಿಮ್ಮ ಬಲ ಏನು ಗೊತ್ತಾ ಪ್ರಿಯರೇ? ಪ್ರತಿ ಸಾರಿ ನೀವು ಶಿಲುಬೆಯನ್ನು ನೆನಪು ಮಾಡಿಕೊಳ್ಳಬೇಕು. ಆ ಶಿಲುಬೆ ಮೇಲೆ ಏನಾಯಿತು? ಶಿಲುಬೆಯಲ್ಲಿ ಇರುವ ಯೇಸುವನ್ನು ನೋಡಿ ಯೇಸು ನನ್ನ ಪಾಪಕ್ಕಾಗಿ ಸತ್ಯ ಅಳೋದಲ್ಲ. ಶಿಲುಬೆ ಮೇಲೆ ಯೇಸು ಕ್ರಿಸ್ತನು ಸೈತಾನನ ತಲೆಯನ್ನು ಜಜ್ಜಿದ, ಅವನನ್ನು ಬಹಿರಂಗವಾಗಿ ತೋರಿಸಿದ. ಅಂದರೆ ನನ್ನ ಹೋರಾಟ, ನಿಮ್ಮ ಹೋರಾಟ ಸೋತು ಹೋದಂಥ ಸೈತಾನನ ಸಂಗಡ ಜಯ ಕೊಟ್ಟಂತ ಯೇಸು ನನ್ನಲ್ಲಿದ್ದಾನೆ, ಸೋತು ಹೋದಂಥ ಸೈತಾನನು ನನ್ನ ಮುಂದೆ ಇದ್ದಾನೆ. ಇವಾಗ ಅವನಿಗೆ ನಾನು ಏನು ಮಾಡ್ಬೇಕ್ರಿ? ಗಾಳಿ ಅಂತ ಊದ್ಬಿಟ್ರೆ ಆಯ್ತು, ಅವನು ಹಾರಿ ಹೋಗ್ಬಿಡ್ತಾನೆ ಅವನು. ಅದಕ್ಕೆ ಯುದ್ಧದ ಕುದುರೆಗಳು. ದಾವೀದನ ಕತೆ ನಾನು ಹೇಳ್ದಲ್ಲ, ದಾವೀದನನ್ನು ದೇವರು ಶತ್ರುಗಳಿಂದ ಬಿಡಿಸಿದ, ವಿಶಾಲವಾದ ಸ್ಥಳದಲ್ಲಿ ತಗೊಂಡೋದ, ಉನ್ನತವಾದ ಸ್ಥಳದಲ್ಲಿ ಕರ್ಕೊಂಡೋದ. ಆತನ ಕೈಗೆ ದೇವರು ತರಬೇತಿ ಕೊಟ್ಟ. ದಾವೀದನ ಕಥೆಯಲ್ಲಿ ಒಂದು ಬದಲಾವಣೆ ಆಯಿತು. ದಾವೀದನು ತನ್ನ ಶತ್ರುಗಳನ್ನು ಓಡಿಸುವ ಒಂದು ವೀರನಾದ, ಒಂದು ವಾರಿಯರ್ ಆದ. ಈ ಯುದ್ಧದಲ್ಲಿ ನಾನು ನೀನು ಅರ್ಥ ಮಾಡ್ಕೋಬೇಕು. ಅಯ್ಯೋ ಸೈತಾನ್ ಬರ್ತಾನೆ, ಎದ್ದೇಳ್ರಿ. ಯಾವಾಗನ ನೀವು ಕೇಳಿದ್ರೆ ನಾಳೆ ಬಾ ಕತೆ, ನಾವು ಡೋರ್ಗೆ ಹಾಕ್ತಿದ್ವಲ್ಲ, ನಾಳೆ ಬಾ. ಇವತ್ತವರೆಗೆ ಅದು ಕತೆ ಆಗಿ ಆಗ್ಬಿಟ್ಟೈತೆ. ಆ್ಯಕ್ಚುಲಿ ಕೆಲವು ಕಡೆ ನಿಜ ಆಗೈತೆ ಅದು. ಆ್ಯಕ್ಚುಲಿ ಅವ್ರ ಭಯದಿಂದಲೇ ಕೆಲವರು ಮನುಷ್ಯರನ್ನ ದುರಾತ್ಮಾಂಗ ಮಾಡಿಬಿಟ್ಟಾರೆ. ರಾತ್ರಿ ವಾಶ್ರೂಮ್ಗೆ ಹೋಗಿರ್ತಾರೆ ಯಾರೋ, ಅಥವಾ ವಿಲೇಜಸ್ಸಲ್ಲಿ ತೋಟದಲ್ಲಿ ಹೋಗ್ತಾರೆ ಬಾತ್ರೂಮ್ಗೆ. ಯಾರಾದ್ರೂ ಹಿಂಗೆ ನಡ್ಕೊಂಡು ಹೋದ್, ಅಯ್ಯೋ ಬಂತು ಹೋಯ್ತು ಹೋಯ್ತು. ದುರಾತ್ಮಗಳಿದ್ದಾವೆ, ಇಲ್ಲ ಅಂತಲ್ಲ. ಬೈಬಲ್ ಹೇಳ್ತೈತೆ, ಅವನು ಸಿಂಹದ ಉಪಾದಿಯಲ್ಲಿ ಯಾರನ್ನ ನುಂಗಲಿ ಅಂತ ಬರ್ತಾನೆ. ನಾವು ಅನ್ಕೊಂಡಿದ್ದ ರೀತಿಯಲ್ಲಿ ಅವ್ನು ಬರಲ್ರಿ. ಅವ್ನು ಬಂದು ಹಿಂಗೆ ನಿಂತ್ಕೊಳ್ಳೋಣ, ಹೇಯ್ ಬಾ ನಾನು ಹೋರಾಡ್ತೀನಿ ಬಾ, ಅವ್ನಿಗೆ ಅಷ್ಟು ದಮ್ಮೆ ಇಲ್ಲ. ಯಾಕೆ? ಅವ್ನು ಸೋತೋಗಿದ್ದಾನ್ರಿ. ಬಾ ಸ್ಯಾಮ್ಸನ್, ಇವಾಗ ಫೈಟ್ ಮಾಡೋಣ ಬಾ, ಬಾಕ್ಸಿಂಗ್ ಮಾಡೋಣ ಬಾ ನಾನ ಅಂತ ಅವನಿಗೆ ಧೈರ್ಯನೇ ಇಲ್ಲ. ಯಾಕೆ? ನಮ್ಮಲ್ಲಿ ಕ್ರಿಸ್ತನಿದ್ದಾನೆ. ನಾವು ಅವನಿಗಿಂತ ಶಕ್ತಿಶಾಲಿ, ಅವನಿಗಿಂತ ನಾವು ಬಲವಂತರು. ವಿ ಆರ್ ನಾಟ್ ವೀಕ್, ನಾವು ಬಲಹೀನರಲ್ಲ. ಸೈತಾನನು ಸೋತು ಹೋಗಿದ್ದಾನೆ. ಯೇಸು ಅವನನ್ನು ಸೋಲಿಸ್ಬಿಟ್ಟಿದ್ದಾನೆ. ಯೇಸು ಆ್ಯಕ್ಚುಲಿ ಅವನಿಗೆ ಸೋಲಿಸ್ಬಿಟ್ಟು ಇವಾಗ ನಮಗೆ ಯಾಕೆ ಕೊಟ್ಟನು ಗೊತ್ತಾ? ನನ್ನ ಮಕ್ಕಳು ಅವನಿಗೆ ಫುಟ್ಬಾಲ್ ಆಡೋನಿಗೆ ಇಲ್ಲಿಂದ ಹೊಡಿ, ಫಟ್ ಅಂತ ಹೊಡಿ ಯೇಸು ನಾಮದಲ್ಲಿ. ಬಟ್ ದುಃಖಕರವಾದ ಸಂಗತಿ ಏನಂದ್ರೆ, ಅವನೇ ಕೆಲವರು ವಿಶ್ವಾಸಿಗಳಿಗೆ ಫುಟ್ಬಾಲ್ ಆಡಿಸ್ತಾನೆ. ಅವನೇ ಜನರೇ ಅವ್ರಿಗೆ ಅವಕಾಶಗಳು ಕೊಡ್ತಾ ಇದ್ದಾರೆ. ಈಗ ಬ್ರೇಕ್ ತೆಗೆದುಕೊಳ್ಳೋಣ. ಬ್ರೇಕ್ ಹೋಗೋಕ್ಕಿಂತ ಮುಂಚೆ, ನಾನು ನೀನು ಹೋರಾಡ್ತಾ ಇರೋದು ಜಯ ಹೊಂದಿದ ಸೈತಾನನಲ್ಲ, ಸೋತು ಹೋದಂಥ ಸೈತಾನನು. ಆಮೆನ್. ನೆಕ್ಸ್ಟ್ ಸೆಷನಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಕೆಲವು ವಿಷಯಗಳಿದ್ದಾವೆ, ಅದನ್ನು ನಾವು ಕಲಿಯೋಣ. ನಾವೀಗ ಬ್ರೇಕ್ ತೆಗೆದುಕೊಳ್ಳೋಣ. ಓವರ್ ಟು